ಸ್ವಾಮಿ ಶರಣಂ, ಸ್ವಾಮಿಯೇ ಶರಣಮಯ್ಯಪ್ಪ. VSS ಮೀಡಿಯಾ ಆನ್ಲೈನ್ ಚಾನೆಲ್ ಮತ್ತು ಮಣಿಕಂಠನ ಮಹಿಮೆ ಫೇಸ್ಬುಕ್ ಚಾನೆಲ್ಗಾಗಿ ಇವತ್ತು ಒಂದು ಶುಭ ದಿನ, ಏಕಾದಶಿ. ಇವತ್ತು ನಮ್ಮ ದೊಡ್ಡ ದೊಡ್ಡ ಸ್ವಾಮಿಗಳು ಒಬ್ಬರ ಮನೆಗೆ ಬಂದಿದ್ದೀವಿ. ಆ ಕೆಲಸ ಮುಗಿಸ್ಕೊಂಡು ಸ್ವಾಮಿಗಳ ಜೊತೆ ಇವತ್ತು ಶಬರಿಮಲೆಯ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಗಳನ್ನು ತಿಳ್ಕೊಳ್ಳೋಣ, ಅವರ ಅನುಭವಗಳನ್ನ ತಿಳ್ಕೊಳ್ಳೋಣ ಅಂತೇಳಿ ಬಂದಿದ್ದೀವಿ. ಇಲ್ಲಿ ಮೊದಲಿಗೆ ನಾನು ಇಂಟ್ರೊಡ್ಯೂಸ್ ಮಾಡ್ತೀನಿ. ನಮ್ಮ ಅನಂತು ಸ್ವಾಮಿಗಳು ಸುಮಾರು ಒಂದು 13-15 ವರ್ಷದಿಂದ ಪಾದಯಾತ್ರೆ ಮುಖಾಂತರ ಶಬರಿಮಲೆಗೆ ಹೋಗಿರುವಂಥ ಸ್ವಾಮಿಗಳು. ಅವರ ಒಂದು ಮಾಹಿತಿ, ಅವರ ಬಗ್ಗೆ ಮತ್ತು ಅವರ ಶಬರಿಮಲೆ ಯಾತ್ರೆ ಅನುಭವಗಳ ಬಗ್ಗೆ ಕೇಳಿ ತಿಳ್ಕೊಳ್ಳೋಣ. ಇವರು ಸ್ವಾಮಿ ಅನಂತು ಸ್ವಾಮಿಗಳಿಗೆ ಸ್ವಾಮಿ ಶರಣ. ಮತ್ತು ನಿಮಗೆಲ್ಲರಿಗೂ ಚಿರಪರಿಚಿತ ಆಗಿರುವಂತಹ ನಮ್ಮ ಕಣ್ಣನ್ ಸ್ವಾಮಿ, VSS ಮೀಡಿಯಾ ಆನ್ಲೈನ್ ಚಾನಲ್ ಅವ್ರಿಗೂ ಸ್ವಾಮಿ ಶರಣ ಹೇಳೋಣ. ಸ್ವಾಮಿ ಶರಣಮಯ್ಯಪ್ಪ. ನನಗಿಂತ ಕಿರಿಯವರು ಯಾರಿಲ್ಲ ಸ್ವಾಮಿ. ಇವರೆಲ್ಲರೂ ಗುರುಸ್ವಾಮಿಗಳು. ಅವರ ಪಾದ ಸೇವೆಗೆ ಭಗವಂತ ಅವಕಾಶ ಇರಲಿ. ಸ್ವಾಮಿ ಶರಣ. ಮತ್ತು ಇವತ್ತಿಗೆ ಯಲಹಂಕದಲ್ಲಿ ಅವರ ಮನೆಯೇ ಮಂತ್ರಾಲಯ ಅನ್ನುವ ಒಂದು ದೇವಾಲಯವನ್ನು ನೋಡಲಿಕ್ಕೆ ಬಂದು ಅವ್ರ ಹತ್ರನೂ ಮಾತಾಡ್ಸೋಣ ಅಂತ ಬಂದಿದ್ವಿ. ನಮ್ಮ ಯಲಹಂಕದ ಗುರುಸ್ವಾಮಿಗಳು ಸ್ವಾಮಿ ಶರಣ ಅವ್ರಿಗೂ ಮತ್ತು ಅವರ ಮುದ್ದಾದ ಮಗಳು ಅವರು ತಮ್ಮ ಅನುಭವವನ್ನು ಹೇಳೋಕ್ಕೆ ಅಯ್ಯಪ್ಪ ಸ್ವಾಮಿಯ ಭಕ್ತರು ಅವರನ್ನು ಈ ಕಾರ್ಯಕ್ರಮಕ್ಕೆ ಸುಸ್ವಾಗತ ಮಾಡೋಣ. ಸ್ವಾಮಿ ಶರಣ ಸ್ವಾಮಿ. ಮೊದಲಿಗೆ ಅವರ ಹೆಸರು ಹೇಳಬೇಕು. ಕೃಷ್ಣಮೂರ್ತಿ ಗುರುಸ್ವಾಮಿಗಳು ಮತ್ತೆ ಅವರ ಜ್ಯೇಷ್ಠ ಪುತ್ರಿ ವಿಜಯಶ್ರೀ. ಸ್ವಾಮಿ ಶರಣ. ಅವರು ಕೃಷ್ಣಮೂರ್ತಿ ಗುರುಸ್ವಾಮಿಗಳು. ನಾನು ಅವ್ರ ಹೆಸರು ಹೇಳಕ್ಕೆ ಮತ್ತೆ, ಯಾಕಂದರೆ ಅವರು ಮನೇಲೇ ಇರೋದೇ ನನಗೆ ಅವ್ರ ಹೆಸರನ್ನ ಇದು ಮಾಡೋಕ್ಕೆ ಬರಲಿಲ್ಲ. ಸ್ವಾಮಿ ಶರಣ ಶ್ರಮಿಸಬೇಕು. ಮೊದಲಿಗೆ ನಮ್ಮ ಅನಂತು ಸ್ವಾಮಿಗಳಿಂದಾನೇ ಶುರು ಮಾಡೋಣ ಅಂತ ಸ್ವಾಮಿ. ಸ್ವಾಮಿ ಶರಣ ಸ್ವಾಮಿ. ಸ್ವಾಮಿ, ನೀವು ನಿಮ್ಮ ಬಗ್ಗೆ ಒಂದೆರಡು ಮಾತು ಹೇಳಿ ಸ್ವಾಮಿ. ಯಾರೋ ಅವ್ರ ಬಗ್ಗೆ ದೊಡ್ಡದಾಗಿ ಹೇಳ್ಕೊಳ್ಬಾರ್ದು, ಆದ್ರೂ ಜನಗಳಿಗೆ ನಿಮ್ಮನ್ನ ಬಗ್ಗೆ ಅಯ್ಯಪ್ಪ ನಿಮ್ಮನ್ನ ಜನಗಳಿಗೆ ತೋರಿಸ್ಬೇಕು ಅಂತ ಇವತ್ತು ಇಲ್ಲಿ ಕರೆಸಿದ್ದಾರೆ. ಯಾಕಂದ್ರೆ ನಿಮ್ಮ ಇಂಟರ್ವ್ಯೂ ಯಾರು ನೋಡಿರಕ್ಕೆ ಸಾಧ್ಯ, ವಿಡಿಯೋ ಆಡಿಯೋದಲ್ಲೂ ಕೊಡೋದಿಲ್ಲ. ನೀವೊಂದು 4 ಮಾತು ಅಯ್ಯಪ್ಪ ಸ್ವಾಮಿಗೆ ನಿಮ್ಮ ಬಗ್ಗೆ. ಸ್ವಾಮಿ ಶರಣಮಯ್ಯಪ್ಪ. ಎಲ್ಲ ಅಯ್ಯಪ್ಪನ್. ಇಲ್ಲಿ ನಾವು ಇವತ್ತೆಲ್ಲ ಸೇರಿದ್ವಿ ಅಂದರೆ ಅಯ್ಯಪ್ಪನ ನಿರ್ಧಾರ ಮಾಡಿರೋದೆ. ಸರಿ, ಶಬರಿಮಲೆಗೆ ಎಲ್ಲ ಹೋಗ್ತಾರೆ, ಎಲ್ಲ ಹೋಗ್ಲಿ, ಯಾರು ಬೇಡ ಅಂತಿರಲ್ಲ. ಶಬರಿಮಲೆಗೆ ಹೋಗ್ಬೇಕಂದ್ರೆ ಫಸ್ಟು ಏನಕ್ಕೆ ಹೋಗ್ಬೇಕಂತ ಫಸ್ಟು ತಿಳ್ಕೊಬೇಕು ಫಸ್ಟ್ ಅಲ್ವಾ. ಶಬರಿಮಲೆ ಅನ್ನೋದು ಬಂದು ಬೇರೆ ದರ್ಶನ ಅಲ್ಲ. ಅದು ಶಬರಿಮಲೆ ಅನ್ನೋದೇ ಒಂದು ಬೇರೆ ಥರ ಒಂದು ಅನುಭವ ಇದೆ ಅಲ್ಲಿ. ಅದೇ ರೀತಿ ಶಬರಿಮಲೆಗೆ ಹೋಗೋದು ಮೇಯ್ನ್ ಏನಕ್ಕೆ ಅಂದರೆ ನಾವು ನಮ್ಮ ಆತ್ಮನ ಸಮರ್ಪಣೆ ಮಾಡೋಕ್ಕೆ ಶಬರಿಮಲೆಗೆ ಹೋಗ್ತೀವಲ್ಲ. ಸೊ ಹಾಗಿದ್ದಾಗ ನಾವು ಏನಂದರೆ ಜೀವಾತ್ಮ ಪರಮಾತ್ಮ ಒಂದು ದೇವಸ್ಥಾನ, ಒಂದೇ ದೇವಸ್ಥಾನ, ಏಕೈಕ ದೇವಸ್ಥಾನ ಅಂದರೆ ಶಬರಿಮಲೆ ಅಂತ ಹೇಳ್ಬೋದು ನಾವು. ಬೇರೆ ಎಲ್ಲಿನೂ ನಿಮ್ಗೆ ಆ ಥರ ಸಂಕಲ್ಪ ಇಲ್ಲ. ಜೀವಾತ್ಮ ಪರಮಾತ್ಮ ಒಂದು ಕೊಡೋ ದೇವಸ್ಥಾನ. ಅದೇ ರೀತಿ ನಾವು 40 ದಿವಸ ಮಾಲೆ ಹಾಕಿ ವ್ರತ ಮಾಡಿ ನಾವು ಸಂಪೂರ್ಣವಾಗಿ ನಾವು ಆತ್ಮ ಸಮರ್ಪಣೆ ಮಾಡಬೇಕು. ಅದು ಕಮ್ಮಿನ ವ್ರತ ಮಾಡಿ ಇಟ್ಬಿಟ್ಟು ಹೋದ್ರೆ ಏನಾಗುತ್ತೆ ಅಂದರೆ, ಇವಾಗ 9 ತಿಂಗಳು ಹುಟ್ಟ ಮಗು ಹೆಂಗಿರುತ್ತೆ, ಅದೇ 5-6 ತಿಂಗಳು ಮಗು ಹೆಂಗಿರುತ್ತೆ, ಹ್ಯಾಂಡಿಕ್ಯಾಪ್ ಅಂತೀವಲ್ಲ, ಆ ಥರ ಆಗುತ್ತೆ. ವ್ರತ ಕಮ್ಮಿ ಇದ್ದು ನಾವು ಹೋದರೆ ಅದು. ಅದೇ ರೀತಿ ಇದು ಏನಂದರೆ ಶಬರಿಮಲೆ ಅನ್ನೋದು ದೇವಲೋಕ, ಅದೆಲ್ಲವೂ ಗೊತ್ತಿರೋ ವಿಷಯನೇ. ಈ ನಡುವೆ ಅಂತಲ್ಲ, ತುಂಬ ಅದು ಸ್ಟಾರ್ಟ್ ಆಗಿದೆ. ಹೆಂಗೆ ಸ್ಟಾರ್ಟ್ ಆಯ್ತು ಅಂತ ಗೊತ್ತಿಲ್ಲ. ಅದು ಎಷ್ಟೋ ಮುದ್ರೆ ಎಷ್ಟೋ ತೆಂಗಿನಕಾಯಿ ಅಂತಾರಲ್ಲ, ಅದು ಏನಂತ ನನಗೂ ಅರ್ಥನೇ ಆಗ್ತಿಲ್ಲ. ಈಗ ತಾವು ಎಷ್ಟು ವರ್ಷದಿಂದ ಶಬರಿಮಲೆ ಯಾತ್ರೆ ಮಾಡ್ತಾ ಇದ್ದೀರಾ? ಅದು 33 ಆಗಿದೆ ಸ್ವಾಮಿ. ಈಗ ಪಾದಯಾತ್ರೆ ಬಂದು 13 ವರ್ಷ ಆಗಿದೆ. 13 ವರ್ಷ ಮಾಡ್ತಾ ಇದ್ದಾರೆ ಸ್ವಾಮಿ. ನೀವು ಕಂಡಂತೆ ಹೋದ ವರ್ಷ ನನಗೆ ಕೇಳಬೇಕಾಗಿರೋದ್ರೆ, ಕಳೆದ ವರ್ಷ ಶಬರಿಮಲೆ ಯಾತ್ರೆ ನಿಮ್ಮ ವ್ರತ ಅನುಭವ ಆಗಿತ್ತು, ಅದನ್ನ ಮಾತ್ರ ಸ್ವಲ್ಪ ಹೇಳಿ ನನಗೆ. ಕಳೆದ ವರ್ಷ ನೀವು ಯಾವ ರೀತಿ ವ್ರತ ಮಾಡಿದ್ವಿ, ಆ ವ್ರತ ಕಾಲದ ಅನುಭವ ಮಾತ್ರ ಹೇಳಿ. ನಾವೈತೆ ಇವಾಗ 48 ದಿವಸ ವ್ರತ ಮಾಡಿ, 48 ದಿವಸ ಅಲ್ಲ, 100-150 ದಿವಸ ಆಗ್ಬಿಡುತ್ತೆ ನಮ್ದು. ಇವಾಗ ದೀಪಾವಳಿ ಪಾದಯಾತ್ರೆ ದರ್ಶನ ಮಾಡೋ ತನಕ ತಗೊಂಡ್ರೆ ಜಾಸ್ತಿ 3-4 ತಿಂಗಳು ಆಗ್ಬಿಡುತ್ತೆ. ಅನುಭವ ಏನು ಬಾಯಲ್ಲಿ ಹೇಳಕ್ಕಾಗುತ್ತಾ? ಅದು ಅನುಭವಿಸನೇ ಗೊತ್ತಾಗುತ್ತೆ. ತಮ್ಮ ಅನುಭವಗಳು ಹೇಳಿದ್ರೆ ಬೇರೆಯವ್ರಿಗೆ ಅದು ಇನ್ಸ್ಪೈರ್ ಆಗ್ಬೋದು ಅನ್ನೋಕ್ಕೋಸ್ಕರ. ಒಂದು ಮನುಷ್ಯನ ಬಾಲಲ್ಲಿ ಒಂದು 40 ದಿವಸ ಮಾಲೆ ಹಾಕೋದು ಅವನಿಗಂತ ಅಲ್ಲ, ಅವ್ರ ವಂಶಕ್ಕೆ ಒಳ್ಳೇದು. ವ್ರತ ಕಾಲದ ಅನುಭವ ಹೇಗಿರುತ್ತೆ ನಿಮ್ಮ? ನಮ್ಮ ಮೈಯಲ್ಲಿ ಅಯ್ಯಪ್ಪ ಇದ್ದಂಗಿರ್ತಾರೆ. ಅದು ಏನು ಹೇಳ್ತೀರ, ಮಾಲೆ ಕತ್ತಲ್ಲಿ ಆಗಿದ ತಕ್ಷಣ ನಮ್ಮ ಮೈಯಲ್ಲಿ ಇರೋದು ನಮಗೆ ಗೊತ್ತಾಗಲ್ಲ ಹೆಂಗಿರುತ್ತೆ ನಮ್ಮ ಮೈ ಅಂತ. ಡಿಫ್ರೆಂಟ್ ಆಗಿರುತ್ತೆ. ಮನೆಯಲ್ಲೇ ನಮಗೆ ವಾತಾವರಣ ಚೇಂಜ್ ಆಗುತ್ತೆ. ಮಾಲೆ ಹಾಕಿದಾಗ ನಾವು ನಮ್ಮ ಮನೇಲಿ ಇರೋರು ಮಾಲೆ ಹಾಕಿದಾಗೆ ಅವರು ವ್ರತ ಮಾಡ್ತಾರೆ. ಮನೆಯೇ ನಮಗೆ ದೇವರ ಥರ ಆಗ್ಬಿಡುತ್ತಲ್ಲ. ದಿನ ಪೂಜೆ ಆಗುತ್ತೆ, ಬೆಳಗ್ಗೆ ಸಂಜೆ ಇಲ್ಲ. ಮನೆಯಲ್ಲಿ ಅವರು ಮಾಲೆ ಹಾಕಿದಂಗೆ ಅವ್ರನ್ನ ವ್ರತ ಮಾಡ್ತಾರೆ. ಸೊ ನಾವೊಬ್ಬರು ಮಾಲೆ ಹಾಕಿದಾಗ ಏನಾಗುತ್ತೆ, ನಮ್ಮ ಮನುಷ್ಯಕ್ಕೆ ಒಳ್ಳೇದಾಗುತ್ತೆ. ಅದು ನಾವು ಮಾಲೆ ಹಾಕೋದು ವ್ರತ ಇರೋದು ಅಂದ್ರೆ ವ್ರತ ಮಾಡೋದು ಕಂಪಲ್ಸರಿ ಶಬರಿಮಲೆ ಯಾತ್ರೆಗೆ ಅಂತ ಹೇಳ್ತಾ ಇದ್ದೀರಾ ನೀವು? ಅದಂತ ಡೌಟ್ ಇಲ್ವಲ್ಲ. ಅದು ನಾವು ಯಾರು ಮಾಡಿದಲ್ಲ, ಅದು ಭಗವಂತನೇ. ಸುಮಾರು ಜನ ಹೋಗ್ತಾ ಇದಾರಲ್ಲ ವ್ರತ ಇಲ್ದೇನೆ ಶಬರಿಮಲೆಗೆ. ಅಂತವ್ರಿಗೆ ಏನು ಹೇಳೋದು ನಮ್ಗೆ ಅರ್ಥ. ಇಷ್ಟು ಹೇಳೋದು ನಿಮ್ಮಂತವ್ರು ಹೇಳ್ಬೇಕಂತವ್ರಿಗೆ ಏನಾರು
ಹೇಳ್ತಾರಲ್ಲ ಸ್ವಾಮಿ 9 ತಿಂಗಳು ಮಗು ಹುಟ್ಟದ ಹೆಂಗಿರುತ್ತೆ, ಅದು 5-6 ತಿಂಗಳು ಮಗು ಹುಟ್ಟದ ಹೆಂಗಿರುತ್ತೆ. ಈಗ ಅವ್ರೇನ್ ಹೇಳ್ತಾರೆ ಅಂದ್ರೆ ಭಗವಂತ ತಾನೇ ಸ್ವಾಮಿ ಕರ್ಸ್ಕೊಳ್ಳೋದು ದೇವಸ್ಥಾನಕ್ಕೆ, ನಮಗೆ ಭಗವಂತ ಇಷ್ಟೇ ಕಾಲ ವ್ರತಕ್ಕೆ ಅಂತ ಹೇಳಿದ್ದಾರೆ, ಅದಕ್ಕೋಸ್ಕರ ನಾವು ಮಾಡ್ತೀವಿ ಅಂತ. ಸರಿ ಆಯ್ತು ಸ್ವಾಮಿ. ಇವಾಗ ನೋಡಿ ನಿಮ್ಮ ಮನೆಗೆ ನಾ ಹೆಂಗ್ ಬರ್ಬೇಕು, ನಾ ಹಂಗೆ ಬರ್ಬೇಕು. ಇವಾಗ ಇವ್ರ ಮನೆಗೆ ಹೆಂಗ್ ಬರ್ಬೇಕು, ನಾ ಹಂಗೆ ಹೋಗ್ಬೇಕಲ್ಲ. ನಮ್ಮ ಮನೆಗೆ ಹೆಂಗ್ ಬರ್ಬೇಕು ಹಂಗೆ ಒಂದು ಪದ್ಧತಿ ಇರುತ್ತಲ್ಲ, ಎಲ್ಲ ಕಡೆ ಹೋಗೋದು ಒಂದೇ ತರ. ಶಬರಿಮಲೆ ಹೋಗೋರು ಒಂದು ಮಂಡಲ ವ್ರತ ಇದ್ದೇ ಇರಬೇಕು. ಅದನ್ನ ಪರಶುರಾಮರು ಮಾಡಿದ್ರಿಂದ ಅದು ನಡ್ಕೊಂಡ್ ಬಂದಿದೆ, ಯಾರು ಹೊಸದಾಗಿ ಯಾರು ಮಾಡಿಲ್ವಲ್ಲ. ಅದು ಒಂದೊಂದು ದೇವಸ್ಥಾನಕ್ಕೆ ಹೆಂಗ್ ಹೋಗ್ಬೇಕು ಅಂತ ಹೆಂಗಿದೆ ಹಂಗೆ ಹೋಗ್ಬೇಕು. ಯಾಕೆ ಅಶ್ವಿನ ಬೇಲಲ್ಲಿ ಹೆಂಗಸರು ಹೋಗ್ತಾರೆ, ಅದು ಬೇರೆ ಸಂಕಲ್ಪ ಇದೆ. ಅಲ್ಲಿ ಶರ್ಮಿಳ ಅದು ನೈಷಿಕ ಬ್ರಹ್ಮಚಾರಿ ಅಯ್ಯಪ್ಪ. ಅಲ್ಲಿ ಹೋದಾಗ ನಾವು ಹೆಂಗ್ ಹೋಗ್ಬೇಕು ಹಂಗೆ ಹೋಗ್ಬೇಕಲ್ಲ. ನವದ್ರಿಂದ ವ್ರತ ಮಾಡದೆ ಪಡಿ ಹತ್ಬೋದು. ಅಲ್ಲಿ ಸರಿಮೇಲೆ 3 ಶ್ರೀಚಕ್ರ ಇದೆ. ಪಡಿ ಕೆಳಗಡೆ 1 ಶ್ರೀಚಕ್ರ ಇದೆ, ಮೂಲಾಸ್ಥಾನದಲ್ಲಿ ಮಹಾಯೋಗ ಪೀಠದಲ್ಲಿ 1 ಶ್ರೀಚಕ್ರ ಇದೆ, ಮನಿ ಮಂಡಪ 1 ಶ್ರೀಚಕ್ರ ಇದೆ. ಶ್ರೀಚಕ್ರ ಇದ್ದಾಗ ಏನಾಗುತ್ತಂದ್ರೆ ನವದ್ರಿಂದ ವ್ರತ ಮಾಡದೆ ನಾವು ಪಡಿ ಹತ್ತಿದ್ರೆ ಅದಕ್ಕಂತ ಪಾಪ ಇನ್ಯಾವುದೂ ಇಲ್ಲ. ಯಾಕಂದ್ರೆ 98 ಪಡಿ ಅಂತ ಅದು ನೋಡೋಕೆ ಪಡಿ ಅನ್ಬೋದು ಅಷ್ಟೇ. ಅದು ಒಂದೊಂದು ಪಡಿಯಲ್ಲಿ ಏನೇನು ಸಂಕಲ್ಪ ಇದೆ, ಏನನ್ನು ದೇವತೆಗಳಿದ್ದಾರೆ ಅಂತ ಅದು ಎಲ್ಲ ಗೊತ್ತಿರೋ ವಿಷಯನೇ. ತಿಳಿದು ನಾವು ಅದು ಕಮ್ಮಿ ಮಾಲೆ ಹಾಕಿ ನಾವು ಪಡಿ ಹತ್ತೋದು ಅದು ನಮಗೆ ಅಲ್ಲ, ನಮ್ಮ ಮನಸ್ಸಿಗೆ ಅದು ಪಾಪ ಅಂತ ಹೇಳ್ಬೋದು ನಾವು. ಅದು ತುಂಬ ಜನ ಹೇಳ್ತಾರಲ್ಲ, ನಾವು ಹೋಗಿ ಬಂದು ಏನೂ ಆಗಿಲ್ಲ ಒಳ್ಳೇದಾಗಿಲ್ಲ ಅಂತಾರಲ್ಲ. ನಾವು ಕರೆಕ್ಟಾಗಿ ವ್ರತ ಮಾಡಿಲ್ಲದೆ ಹೋಗ್ಬಿಟ್ರು ಏನಂತ ನಾವು ಕೆಳಗೆ ಹೋಗುತ್ತೆ ಅಯ್ಯಪ್ಪನ ಅಲ್ವಾ. ಯಾರೇ ಒಬ್ಬರಾಗಲಿ ನಾವು ಅದಂತ ವ್ರತ ಮಾಡಿ ಹೋಗಿ ಅಯ್ಯಪ್ಪನ ದರ್ಶನ ಮಾಡ್ಕೊಂಡು ಬರಲಿ, ಒಳ್ಳೇದಾಗಿಲ್ಲ ಅಂದರೆ ಅವಾಗ ನಾವು ಮಾತಾಡ್ಬೋದಲ್ಲ. ಸ್ವಾಮಿ ಶರಣಂ ಅವರ ಮಂಡಲ ಕಾಲದ ಅನುಭವಗಳನ್ನ, ವ್ರತಕಾಲದ ಅನುಭವಗಳನ್ನ ಸ್ವಾಮಿಗಳು ತಿಳಿಸೋದು. ಅದೇ ಸ್ವಾಮಿ ಶರಣಂ ನೋಡಿ ಅದೇ ಥರ ಎಕ್ಸ್ಟ್ರಾ ತಿಂಗಳಿಗೆ ಅದು ತಗೊಂಡು ಹೋಗ್ಲೇಬಾರ್ದು ಆ್ಯಕ್ಚುಲಿ. ಯಾಕೆಂದರೆ ನಾನು ಮುಂದಕ್ಕೆ ಅದ್ರ ಬಗ್ಗೆ ಎಲ್ಲ ಕೇಳ್ತೀನಿ. ಸ್ವಾಮಿ ಕೃಷ್ಣಮೂರ್ತಿ ಸ್ವಾಮಿಗಳು, ಸ್ವಾಮಿ ಶರಣಂ, ತಮ್ಮ ಯಾತ್ರಾ ಕಾಲದ ಅನುಭವ ಒಟ್ಟು ಮೊತ್ತ ಇದೆ, ಅದನ್ನ ಬೇಡ ನನಗೆ ಕಳೆದ ವರ್ಷ ನಿಮ್ಮ ಒಂದು ಮಂಡಲ ಕಾಲ ವ್ರತದ ಅನುಭವ ಮಾತ್ರ ಸ್ವಲ್ಪ ತಿಳಿಸ್ಕೊಡಿ. ನಿಮ್ಮ ವ್ರತದ ಕಾಲ ಅನುಭವ ಹೇಗಿರುತ್ತೆ ಅಂತ. ನಮಗೆ ಗೊತ್ತಾಗ್ತಾ ನಾವು ನವಂಬರ್ 15 ಮಾಲೆ ಹಾಕ್ಕೊಂಡ್ರೆ ಮಾಲೆ ಹಾಕಿ ಬಿಚ್ಚೋದು ಜ್ಯೋತಿ ದಿವಸ ರಾತ್ರಿ ಜ್ಯೋತಿ ಆದಮೇಲೆ ಅದೇ ಸ್ವಾಮಿಗಳು ಹೇಳಂಗೆ ಬೆಳಿಗ್ಗೆ ಎದ್ದು ಆ ಮನೆ ವಾತಾವರಣ ಹೆಂಗಂದರೆ ದೇವಸ್ಥಾನ ಸರಿಸಮಾನ ದೇವಸ್ಥಾನದ ಥರದಾಗಿರುತ್ತೆ. ಮತ್ತು ಬೇರೆ ಯಾರೋ ಬರೋಕ್ಕೆ ಮನೆಗೆ ಬರೋಕ್ಕೂ ಹೆದರ್ತಾರೆ. ಏನಾದ್ರು ಇಲ್ಲಿ ಏನಾಗುತ್ತೆ ಅಯ್ಯಪ್ಪ ಅಂದ ತಕ್ಷಣ ಅಯ್ಯಪ್ಪ ಅಂತ ಹೇಳ್ಬಿಡ್ತಾರೆ. ದೇವ್ರ ಸವಾಸನೆ ಬೇಡಪ್ಪ, ಯಾರು ಬರೋಕ್ಕೆ ಇಷ್ಟನೇ ಪಡೋಲ್ಲ. ಇನ್ನೊಂದು ಮಾತಾಡೋದು ಜಾಸ್ತಿ, ಹಂಗಂತೆ ಹಿಂಗಂತೆ ಹಂಗೆ ಮಾಡ್ತಾರಂತೆ. ಬಟ್ ಏನು ಅವ್ರು ಸ್ವಾಮಿಗಳು ಹೇಳಿದಂಗೆ ನಾವು ಸಕ್ಕರೆ ಎಷ್ಟಾಗ್ತೀವೋ ಕಾಫಿಗೆ ಅಷ್ಟೇ ಸುಖ ಹೆಂಗೆ ಸಿಗುತ್ತೋ ಕುಡಿಯೋಕ್ಕೆ, ಅದೇ ಥರ ನಮಗೆ ನಾವು ವ್ರತ ಎಷ್ಟು ಮಾಡ್ತೀವೋ ಅದು ಪ್ರತಿಫಲನೂ ಅಷ್ಟೇ ಸಿಗುತ್ತೆ. ಅದು ಇನ್ನೊಂದು ಏನಂದರೆ ಅದು ಅನುಭವ ಮಾಡೋದ್ರಿಂದ ಗೊತ್ತಾಗೋದು. ಯಾಕಂದರೆ ಇವಾಗ ನಾವು ಹೇಳ್ಬೋದು ಅಲ್ಲ ಇದು ನೋಡ್ಕೊಂಡು ಹೋಗು, ಇಲ್ಲ ಮಾಡ್ಕೊಂಡು ಹೋಗು ಅಂತ. ಬಟ್ ಅದು ಹೋಗ್ತೀವಲ್ಲ, ಇನ್ನೊಂದು 48 ದಿವಸ ವ್ರತ ಇದ್ದು ದೊಡ್ಡಪಾದೆ ಹೋಗಿ ದೇವ್ರ ಕಣ್ಣು ನೋಡಿದಾಗ ಒಂದು ಗರ್ಭಿಣಿ ಒಂದು ಮಗು ನೋಡಿದ ತಕ್ಷಣ ಹೆಂಗೆ ಅನಿಸುತ್ತೋ ಅದೇ ಥರ ದೇವ್ರು ಎಷ್ಟೇ ಕಷ್ಟ ಆಗಲಿ, ಕೆಲವು ಕಾಲ್ಗೇಟು ಕೈಗೇಟು ಸುಸ್ತಾಗಿರ್ತಾರೆ, ಹಾಸ್ಪಿಟಲ್ ಅಡ್ಮಿಟ್ ಆಗಿರ್ತಾರೆ, ಅದೆಲ್ಲ ಮುಗಿಸ್ಕೊಂಡು ಹೋಗಿ ಆ ದೇವ್ರು ನೋಡಿದ ತಕ್ಷಣ ಅದು ಹೆಂಗಂದರೆ ಎಲ್ಲ ಖುಷಿಗಿಂತ ಕಣ್ಣೀರು ಬರೋದೇ ಜಾಸ್ತಿ. ಇನ್ನೊಂದು ಆ ಒಂದು ಹಾಡಿದೆಯಲ್ಲ, ಎಷ್ಟು ಜನ್ಮದಲ್ಲಿ ಪುಣ್ಯ ಮಾಡಿದ್ನೋ ಈ ಇದಕ್ಕೆ ವ್ರತ ಮಾಡಿ ಬರೋಕ್ಕೆ ಅಂತ, ಅದಿದ್ರೇ ಅಲ್ಲಿ ಹೋಗೋಕ್ಕಾಗ. ಅದಂತೂ ಶತಸಿದ್ಧ. ಏನಾದ್ರು ಸುಮ್ಮನೆ ನಾನು ಹೋಗ್ತೀನಿ ಅನ್ನೋದು ಪ್ರತಿಫಲ ಸಿಗಲ್ಲ. ಸುಮ್ಮನೆ ಹೋಗ್ಬೇಕು, ನಾನು ಬರ್ತೀವಿ, ನಾನು ಹೋಗಿ ಬಂದೆ ಶಬರಿಮಲೆಗೆ. ಒಂದು ಯಾವುದೋ ವೀರಮಣಿ ದಾಸನ ಇದರಲ್ಲಿ ಯಾವುದೋ ಒಂದು ಹಾಡಲ್ಲಿ ಅದೇ ಹೇಳ್ತಾರೆ, ಒಂದು ಕುರಿನ ಜೊತೆಗೆ ಹೋಗುತ್ತಂತೆ, ಒಬ್ಬರು ಮಾಲೆ ಹಾಕೊಂಡು ವ್ರತ ಮಾಡಿದ್ರೆ ಜೊತೆಗೆ ಹೋಗುತ್ತಂತೆ. ಅಷ್ಟೆಲ್ಲ ಪ್ರಾಣಿ ಸಿಂಹ ಆನೆ ಎಲ್ಲ ಇರೋದಂತ ಅದು ವಾಪಸ್ ಹೋಗಿ ಬರುತ್ತೆ. ಯಾಕಂದ್ರೆ ಅದು ಅಷ್ಟೇ ನಿಷ್ಠೆಯಿಂದ ಹೋಗುತ್ತೆ, ದೇವರು ಹೋಗಿ ಅವ್ರ ಜೊತೆಗೆ ಬರುತ್ತೆ. ಹಾಗೆ ಮನುಷ್ಯ ಏನು ಮಾಡ್ತಾರೆ, ಸುಮ್ಮನೆ ಹೋಗಬೇಕು, ಹೋಗಿ ಬಂದಾದ್ಮೇಲೆ ಪ್ರತಿಫಲ ಸಿಗುತ್ತಾ, 40 ನಿಮಿಷ ಬರುತ್ತೆ, ಏನಾಗುತ್ತೆ. ಕೆಲವು ಜಾಗದಲ್ಲಿ ನಮ್ಮ ಆಫೀಸಲ್ಲಿ ಕೇಳೋ, ನೀವು ಇಷ್ಟು ವರ್ಷ ಶಬರಿಮಲೆ ಹೋಗಿದ್ದೀನಿ ಏನು ಕೊಟ್ಟಿದ್ದಾರೆ, ನಾನು ಇಷ್ಟು ಇವತ್ತು ಇರೋದಕ್ಕೆ ಅವನೇ ಕಾರಣ. ಇಲ್ಲ ಕೆಲವಿಗೆ ಊಟ ಸಿಗೋದೇ ಕಷ್ಟ. ಎಲ್ಲ ಸವಲತ್ತು ಕೊಟ್ಟು, ಮನೆ ಕೊಟ್ಟು, ಒಳ್ಳೆ ಹೆಂಡತಿ ಮಕ್ಕಳೆಲ್ಲ ಕೊಟ್ಟು ಒಂದು ಈ ಸ್ಥಿತಿಗೆ ಬರೋಕ್ಕೆ ಅವನು ಕೊಟ್ಟಿದ್ದು ಭಿಕ್ಷೆ. ಸುಮ್ಮನೆ ಎಲ್ಲ ದುಡ್ಡು ಇರುತ್ತೆ, ಕೋಟಿ ರೂಪಾಯಿ ಜೋಬಲ್ಲಿ ಇಟ್ಕೊಂಡ್ರು ಅಲ್ಲಿ ಹೋಗಿ ನಮಸ್ಕಾರ ಮಾಡ್ಬೇಕನ್ನೋ ಕಷ್ಟ. ನಮ್ಮ ಸ್ವಾಮಿಗಳಿಗೆ ಇಷ್ಟು 2 ವರ್ಷದಿಂದ ಪರಿಚಯ. ಸ್ವಾಮಿ ಬನ್ನಿ ಮನೆಗೆ ಅಂತ ಅದು ಟೈಮ್ ಬಂದಿಲ್ಲ, ಇವತ್ತು ಬರಬೇಕಂತ ದೇವ್ರು ಬರ್ದವನೆ. ಬಟ್ ಅವ್ರು ಹೇಳ್ತಾರೆ ಮಾಲೆ ಹಾಕೊಂಡಾಗ ಬರ್ತಾರೆ, ಇವತ್ತು ಮಾಲೆ ಹಾಕೋಬೇಕಂತ ಅನಿವಾರ್ಯ ಹಾಕ್ಕೊಂಡಿಲ್ಲ. ಆದ್ರೆ ಇವತ್ತು ಟೈಮ್ ಬಂದಿದೆ ಹಾಕ್ಕೊಡೋಕ್ಕೆ, ಅವ್ರ ಮನೆಗೆ ಬಂದು ನಮ್ಮ ಹತ್ರ ಮಾತಾಡ್ಬೇಕಂತ. ಹಂಗೆ ಅವನೇನು ಬರೆದಿರ್ತಾನೆ, ಮಂಡಲ ಕಾಲದ ವ್ರತ ಮಾಡಿದ್ರೆ ಏನಾಗುತ್ತೆ, ನಮಗೆ ಆ ಅನುಭವದಿಂದ ಸ್ವಾಮಿಗಳಿಗೆ ಅದು ವಂಶಕ್ಕೆ ಒಳ್ಳೆಯದಾಗುತ್ತೆ. ಸುಮ್ಮನೆ ನಾನು ಹೋಗ್ತೀನಿ ಶಬರಿಮಲೆಗೆ, ಏನೊಂದು ಬೇರೆಯವ್ರು ಹೇಳಿ ಅವ್ನು ಹೋಗ್ತಾನೆ ಶಬರಿಮಲೆಗೆ ಅನ್ನೋದಲ್ಲ. ಅವ್ನು ಕರಿಬೇಕು, ಅವ್ನು ಬರ್ತಾ ಇದ್ದಾನೆ ಅಂತ ಅವ್ನು ಕಾಯ್ತಾನೆ. ಇಲ್ಲ ಸುಮ್ಮನೆನೇನೋ ನಾವು ಹೋಗ್ತೀವಿ ಬರ್ತೀವಿ ಅನ್ನೋದ್ರಲ್ಲಿ ಏನು ಅರ್ಥನೇ ಇಲ್ಲ ಸ್ವಾಮಿ. ಅಂದರೆ ಮಂಡಲ ವ್ರತ ಕಡ್ಡಾಯ ಅನ್ನೋದು ನೀವು ಹೇಳ್ತಾ ಇದ್ದೀರಾ. ನಾನು ಹೋಗಿದ್ದೀನಿ, ಹೋದ ವರ್ಷ ಎಲ್ಲ ನಾನು ತಿಂಗಳು ಹೋಗ್ಬೇಕಂತ ಸಂಕಲ್ಪ ಮಾಡಿದೆ. ಮಂಡಲ ಮಾಡೋಕ್ಕೆ ಆಗಲ್ಲ, ಆದರೂ ಒಂದು 12 ತಿಂಗಳು ಹೋದೆ, 1 ತಿಂಗಳು ಹೋಗೋಕ್ಕಾಗಿಲ್ಲ. ಅದು ಅಲ್ಲೇ ಮಿಳಿಸ್ಬಿಟ್ಟೆ. ನನಗೆ ಮನವರಿಕೆ ಆಯಿತು, ಇಲ್ಲ ಮಂಡಲ ಮಾಡಿದ್ರೆ ಹೋಗಬಾರ್ದು,
ಅಲ್ಲಿಂದನೇ ಮಂಡಲಕಾಲ ಮಾಡಿನೇ ಹೋಗೋದು ಇನ್ಮೇಲೆ. ಅಂದ್ರೆ ನೀವು ಹೇಳ್ತಾ ಇರೋದು ಮಂಡಲ ಕಾಲ ಅನ್ನೋದು ಬಂದು ಮಾಸ ಪೂಜೆಗೂ ಮಂಡಲ ಕಾಲ ಅವಶ್ಯಕತೆ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ. ಅದೇ ನಾನು ಹೇಳಿದ್ನಲ್ಲ, ಎಷ್ಟು ನೀವು ಸಕ್ಕರೆ ಕಾಫಿಗೆ ಹಾಕ್ತಿರೋ ಆ ರುಚಿ ಹಂಗೆ ಬರುತ್ತೆ. ಡಿಫ್ರೆನ್ಸ್ ಇರುತ್ತೆ. ಮಂಡಲ ವ್ರತ ಇದ್ದಿ ಹೋಗಿ ಭಗವಂತನ ನೋಡೋದು, ವ್ರತ ಇಲ್ಲದೆ ಹೋಗಿ ಭಗವಂತ ಹೋಗಿ ಬಂದು ಮಾಲೆ ಬಿಚ್ಚಾದ್ಮೇಲೆ ನಮಸ್ಕಾರ ಮಾಡೋನು ಆ ಪವರ್ ಇರಲ್ಲ. ನನ್ನ ಅನುಭವದಲ್ಲಿ ಪಡಿ ಹತ್ಬಿಟ್ಟು ಇರುಮಡಿ ತೋರ್ಸೋರ ಅಲ್ಲಿ ಎಷ್ಟು ಅನ್ಸುತ್ತೆ ಅಂದ್ರೆ ಇಷ್ಟು ವರ್ಷದ ಅನುಭವ ಇಲ್ಲೆಲ್ಲ ಕೆತ್ತ ಸ್ಟಾರ್ಟ್ ಆಗ್ಬಿಡುತ್ತೆ. ಅದಕ್ಕೆ ಮುಂಚೆ ನಿಮ್ಗೆ ಏನೂ ಆಗಲ್ಲ. ನೀವು ತಣ್ಣೀರು ಸ್ನಾನ ಮಾಡಿ ಹಂಗೆ ಇರಿ, ಏನೂ ಆಗಲ್ಲ. ಅಷ್ಟೊಂದು ಪವರ್ ಇದೆ ದೇವರಲ್ಲಿ. ಅದು ಯಾವುದೋ ತಮಿಳ್ನಾಡಲ್ಲಿ ಚಿಕ್ಕದು ದೇವರಿದನ್ನು ಪವರ್ ಅಷ್ಟೇ ಇದೆ. ಅದು ನನ್ನ ಅನುಭವ ಸ್ವಾಮಿ. ಕಣ್ಣನ್ ಸ್ವಾಮಿಗಳೇ, ತಮ್ಮ ಮಂಡಲ ವ್ರತ ಅನುಭವನ ಹೇಳಿ, ಯಾತ್ರಾ ಕಾಲದ ಅನುಭವ ಮಾತ್ರ ಹೇಳಿ. ಸ್ವಾಮಿ ಶರಣ ಸೊನೆ ಇಲ್ಲಿ ಎಲ್ಲ ಜೊತೆಲಿ ಕೂರಿಸಿದ್ರೆ ಎಲ್ಲ ಈ ಕಡೆ ಒಂದು ಪಾಸಿಟಿವ್ ಎನರ್ಜಿ, ಈ ಕಡೆ ಎನರ್ಜಿ. ಇದಕ್ಕಿಂತ ದೊಡ್ಡ ಮಹಾಭಾಗ್ಯ ಏನು ಬೇಕಿಲ್ಲ. ಮತ್ತು ಮಂಡಲ ಕಾಲದ ವ್ರತ ಅನುಭವಿಸ್ಬೇಕು ಅಂದರೆ ಕಳೆದ 3 ವರ್ಷದಿಂದ ಆ ಶಬರಿಮಲೆ ಯಾತ್ರೆ ಅಂದರೆ ಏನು ಅನ್ನೋದನ್ನು ಅರ್ಥೈಸ್ಕೊಂಡಿದ್ವಿ. ಅದಕ್ಕೆ ಮೊದಲಿಗೆ ನಾನು ಒಂದು ಮಹಾ ಧನ್ಯವಾದಗಳನ್ನು ಬೆಂಗಳೂರಿನ ವೆಂಕಟೇಶ್ ಗುರುಸ್ವಾಮಿಗಳಿಗೆ ಈ ಮೂಲಕ ಸಲ್ಲಿಸಲೇಬೇಕು. ಯಾಕೆಂದರೆ ಜಗತ್ತಿನಲ್ಲಿ ತಾಯಿ ನಮಗೆ ಜನ್ಮ ಕೊಡ್ತಾರೆ, ಆ ತಾಯಿ ಬೆಳಕನ್ನು ತೋರಿಸ್ತಾರೆ, ತಂದೆ ಬದುಕನ್ನು ಕಟ್ಕೊಡ್ತಾರೆ. ಅದೇ ರೀತಿ ಗುರುಗಳು ಒಂದು ಮಾರ್ಗವನ್ನು ತೋರಿಸ್ಕೊಟ್ಟಿದ್ದಾರೆ. ಅಂದರೆ ನಾವು ಕೂಡ ವಾದ ಮಾಡಿದ್ಬಿಟ್ಟು ಈಗ ಎಲ್ಲ ಸಭೆ ಹೆಂಗೆ ಬೇಕಾದ್ರೂ ಹೋಗ್ಬೋದು, ಮನೇಲಿ ಹೆಂಗಸರಿದ್ದಾರೆ ಹಾಗೆ ಹೀಗೆ ಅಂತ ಅದನ್ನು ಅರ್ಥೈಸ್ಕೊಂಡ್ಮೇಲೆ ಆ ಆನಂದ ನಮಗೇನು ಅನುಭವಿಸ್ತಾ ಇದ್ದೀವಿ, ಆ ಆನಂದ ಅನ್ನೋದಕ್ಕಿಂತ ಬೇರೆ ಏನಿಲ್ಲ. ಸುಮ್ಮನೆ ಭಗವಂತ ನಿಮಗೆ ಹೇಳ್ದಂಗೆ 48 ದಿನಗಳ ಕಾಲ ವ್ರತ ಮಾಡಬೇಕಾದ್ರೆ ನಿಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇದೆ, ಅಥವಾ ಬೇರೆ ಯಾವುದೋ ಒಂದು ಸಮಸ್ಯೆ, ದೈಹಿಕ ಸಮಸ್ಯೆ ಇದ್ದೇ ಇರುತ್ತೆ. ಅದು ಯಾವುದು ಕಾಡೋದಿಲ್ಲ ನಿಮಗೆ ಆ ಟೈಮಲ್ಲಿ. ನೀವು ಯಾವುದೇ ಟ್ಯಾಬ್ಲೆಟ್ ತೊಗೊಳ್ದೇ ಇದ್ರೂ ಪರವಾಗಿಲ್ಲ. ಆ ಭಗವಂತನ ನಾಮಸ್ಮರಣೆ ಮತ್ತು ನಿಮ್ಮ ಕೊರಳಲ್ಲಿರುವಂಥ ಮಾಲೆಗೆ ಆ ಶಕ್ತಿ ಬರುತ್ತೆ. ಆ ಭಗವಂತ ಕೊಟ್ಟಿರೋದು ಎಲ್ಲಮೆಲ್ಲಮ್ಮ ಅಯ್ಯಪ್ಪನಂತ ಇವರು ಯಾವ ರೀತಿ ಹೇಳ್ತಾರೆ, ಎಲ್ಲನೂ ಅಯ್ಯಪ್ಪನೇ. ಆ ಕಳೆದ ವರ್ಷದ ಅನುಭವ ಅನ್ನೋಕ್ಕಿಂತ ಕಳೆದ ವರ್ಷ ನಾವು ಕೇಳಬಾರದ ವಿಚಾರಗಳೆಲ್ಲ ಕೇಳಿಬಿಟ್ಟು, ಮತ್ತು ಕಣ್ಣಲ್ಲಿ ನೋಡಬಾರ್ದ ದೃಶ್ಯಗಳನ್ನು ನೋಡ್ಬಿಟ್ಟು ಅದಕ್ಕೆ ಬರ್ತೀನಿ. ಹೌದು, ಆ ಯಾತ್ರಾ ಅನುಭವ ಅನ್ನೋದು ಆ ಮಂಡಲ ಕಾಲ ಅಂತ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ದೀವಿ. ಆ ನವೆಂಬರ್ 16 ಯಾವಾಗ ಬರುತ್ತೆ, ಆ ಭಗವಂತನ ಸನ್ನಿಧಾನಕ್ಕೆ ಯಾವಾಗ ಹೋಗ್ತೀವಿ ಅನ್ನೋದು ಕಾಯ್ತಾ ಇದ್ದೀವಿ. ಅದು ಬಿಟ್ಟರೆ ಎಲ್ಲ ಅಯ್ಯಪ್ಪನೇ. ಆ ಒಂದು ಕಳೆದ ವರ್ಷ ಅಂತ ನೀವು ಹೇಳಿದ್ರಲ್ಲ, ನಮ್ಮ ಮಂಡಲ ವರ್ಷ ಯಾವಾಗ ಮಂಡಲ ವ್ರತ ಮಾಡ್ತೀವೋ ಅದೆಲ್ಲವೂ ಕೂಡ ನಮಗೆ ಹೊಸದಾಗಿ ಅನುಭವ ಕಲಿಸ್ತಾನೆ ಇದೆ. ಜೀವನದಲ್ಲಿ ನಾವು ಇನ್ನೂ ಚಿಕ್ಕ ಮಗುನೇ ಕಲಿತಾನೇ ಇದ್ದೀವಿ. ಸ್ವಾಮಿ ಶರಣಂ. ಈಗ ಸ್ವಾಮಿಗಳು 3 ಜನ ಇಲ್ಲಿ ಇದ್ದರು, ಅವರ ವ್ರತಕಾಲದ ಅನುಭವಗಳನ್ನ ಹೇಳಿದ್ರು. ಈಗ ನಮ್ಮ ಅನಂತ ಸ್ವಾಮಿಗಳನ್ನ ಕಳೆದ ಮಂಡಲ ಯಾತ್ರೆ ಬಗ್ಗೆ ಅನುಭವ ಕೇಳೋಣ. ಅಂದರೆ ಅವ್ರದ್ದು ಮಂಡಲ ಕಾಲದಲ್ಲಿ ಅವರು ಕಳೆದ ವರ್ಷ ಯಾತ್ರೆ ಮಾಡೋಕ್ಕಾಗಿರಲಿಲ್ಲ. ಸೊ ಅದಕ್ಕೋಸ್ಕರ ಈಗ ನಾನು ತಿರ್ಗಾ ಫಸ್ಟು ಕೃಷ್ಣಮೂರ್ತಿ ಸ್ವಾಮಿಗಳನ್ನ ಸ್ವಲ್ಪ ಪ್ರಶ್ನೆ ಕೇಳ್ಕೊಂಡು ಆಮೇಲೆ ಬಂದು ನಾನು ಅನಂತ ಸ್ವಾಮಿಗಳನ್ನ ಮಾತಾಡ್ತೀನಿ. ಸ್ವಾಮಿ, ತಾವು ಮಂಡಲ ವ್ರತ ಇದ್ದು ಯಾತ್ರೆಗೆ ಹೊರಟ್ರಿ. ಈಗ ನಿಮಗೆ ಯಾತ್ರಾ ಅನುಭವ ಕಳೆದ ವರ್ಷದ ಮಾತ್ರ ನನಗೆ ಹೇಳಿ. ಈಗ ಯಾವಾಗ ನೀವು ಇರುಮುಡಿ ಕಟ್ಕೊಂಡ್ರಿ, ಯಾತ್ರೆಗೆ ಯಾವಾಗ ಹೊರಟ್ರಿ, ಹೇಗೆ ಯಾತ್ರೆಯಲ್ಲಿ ಏನೇನೆಲ್ಲ ನಿಮಗೆ ಅನುಭವ ಇತ್ತು, ಒಟ್ಟಾರೆ ಭಗವಂತನ ನೋಡ್ಕೊಂಡು ಬಂದಿದ್ದ ಆ ಅನುಭವ ಹೇಳಿ. ಲಾಸ್ಟ್ ಇಯರು 1 ಜನವರಿಗೆ ನಾವು ಇಲ್ಲಿಂದ ಹೊರಟ್ವಿ ಸ್ವಾಮಿ. ಅಲ್ಲಿಂದ ಎಲಿಮೇಲೆ ಹೋಗಿ ಅಲ್ಲಿಂದ ದೊಡ್ಡಪಾದೆಯಿಂದ ಹೋಗಿ ಸ್ವಾಮಿ ದರ್ಶನಕ್ಕೆ ಹೋಗಿದ್ವಿ. ಅಂದರೆ ಏನಾಗಿತ್ತು ಅಂದರೆ ಅದಕ್ಕೆ ಮುಂಚೆ ಎಲ್ಲ ಈ ಎಕ್ಸಸ್ ಟಿಕೆಟ್ ಎಲ್ಲ ಕೊಟ್ಬಿಟ್ಟು ಭಾಳ ಪಂಚಾಯಿತಿ ಆಗಿಬಿಟ್ಟಿತ್ತು. ಅಂದರೆ ಆ ಹಿಂದೆ ಎಲ್ಲ ನಾನು ಮಂತ್ರಿ ಪೂಜೆ ಎಲ್ಲ ಹೋಗಿದ್ದೀನಿ. ಹೋದಾಗ 18 ಅವರು, 19 ಅವರು, 20 ಅವರು. ಕೆಲವು ಗುರುಸ್ವಾಮಿಗಳೇ ಅಂದರೆ ಯಾವ ರೀತಿಯಲ್ಲಿ ಪಾಪ ಅವ್ರ ಕೈಯಲ್ಲಿ ಏಜ್ ಇದ್ದಾರೆ. ಬಾರ್ಗಳಿಗೆ, ಕಂಬಿ ಬಾರ್ಗಳಿಗೆ ಇರ್ಮಿಡಿ ಇಟ್ಬಿಟ್ಟು ಎಷ್ಟೋ ಜನ ಹೋಗ್ಬಿಟ್ರು ಕಳೆದ ವರ್ಷ. ಇನ್ನೊಂದು ಏನಂದರೆ ಇವರೆಲ್ಲ ಏನು ಮಾಡ್ತಾರೆ, ಜನನೂ ಬಿಡ್ತಾರೆ ಅಂತೇಳಿ ಒಂದೇ ಸಲ ಹೋಗ್ತಾರೆ. ಪಾಪ ಕೇರಳ ಗೌರ್ಮೆಂಟು ಪೊಲೀಸವ್ರಿಗೆ ಹೇಳಿ ಏನು ಸುಖ ಇಲ್ಲ. ಇವ್ರು ಕೋಆಪ್ರೇಟ್ ಮಾಡಿ ಅವರು ಕೋಆಪ್ರೇಟ್ ಮಾಡ್ತಾರೆ. ಇವ್ರು ಏನು ಮಾಡ್ತಾರೆ, ಚಿಕ್ಕ ಮಕ್ಳು ಕರ್ಕೊಂಬಂದಾಗ ಮಂತ್ಲಿ ಪೂಜೆಯಲ್ಲಿ ಹೋಗೋದು ಒಂದು ಒಳ್ಳೆ ಐಡಿಯಾ. ಬಟ್ ಅದರಲ್ಲಿ ಏನಂತ ಹೇಳಿದ್ರೆ ಅವರು ನಡೆಯೋಕ್ಕಾಗಲ್ಲ. ಇಲ್ಲ ಈ ಥರ 80,000, 1 ಲಕ್ಷ ಒಂದೇ ಸಲ ಟಿಕೆಟ್ಗಳು ಇಶ್ಯೂ ಮಾಡಿದ್ದಾರೆ. ಮತ್ತು ಅವರ ಹೊರಗಡೆ ಈ ತಿರುಪತಿ ಥರ ಕ್ಯೂ ಸಿಸ್ಟಮ್ ಮಾಡಿದರು. ಅದು ಅಷ್ಟೊಂದು ಸಂಜಯಿಸವಾಗಿದ್ದಿಲ್ಲ. ಅಲ್ಲೇ ನಂತರ ದೊಡ್ಡದಾಗಿದೆ. ಇನ್ನೊಂದು ಪಾಪ ಫಸ್ಟ್ ಇಯರ್ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಅದು ಕರೆಕ್ಟಾಗಿ ಬಿಡೋದಾಗಲಿ, ಆ ಲೈನು ಕರೆಕ್ಟಾಗಿ ಮ್ಯಾನೇಜ್ ಆಗಲಿ ಅಷ್ಟೊಂದು ಅವರು ಸಂಜಯಿಸೋದು. ನಿಮಗೆ ಎಷ್ಟು ಅವರ್ ತಗೊಂಡು ದರ್ಶನ ಮಾಡೋಕ್ಕೆ? ಅದೇನಂದರೆ ಸ್ವಾಮಿ, ಡಿಸೆಂಬರ್ ಹೋದಾಗ 18 ಅವರ್ ನಿಂತ್ಕೊಂಡಿದ್ದೆ. ಅದೇನು ಒಳ್ಳೆ ಮಂಡಲಕಾಳ ಮಾಡಿದ ಪುಣ್ಯನೋ ಏನೋ ಗೊತ್ತಿಲ್ಲ. ನಮ್ಮ ಜೊತೆಗೆ 2 ಸ್ವಾಮಿಗಳು ಬಂದಿದ್ದು. ದೊಡ್ಡಪಾದ ನಡೆಯೋ ಟೈಮಲ್ಲಿ ಏನಾಗುತ್ತೆ, 2 ಕಾಲೇ ಇಟ್ಟಿದೆ. ಸರಿ, ಕಾಲೇ ಇಟ್ಬಿದ್ದಾಗ ಏನಾಯಿತು, ಅಲ್ಲಿವರೆಗೂ ಸ್ವಲ್ಪ ಹೆಂಗೋ ಕಂಪವ್ರಿಗೆ ಮ್ಯಾನೇಜ್ ಮಾಡಿದ್ವಿ.
ಪಂಪಾಯಲ್ಲಿ ಮತ್ತೆ ಹಾಸ್ಪಿಟಲ್ ಕರ್ಕೊಂಡೋಗಿ ಅಲ್ಲಿ ದೊಡ್ಡಪಾದಲ್ಲಿ ಇದೆಲ್ಲ ಮೆಡಿಕಲ್ ಎಲ್ಲ ಮಾಡಿಸಿ ಪಂಪಾಲ್ ಹೋಗಿ ಅಲ್ಲಿ ಹೋಗಿ ಅಂತ ಹೇಳಿದ್ರು. ಅಲ್ಲಿ ಮೆಡಿಕೇಶನ್ ಮಾಡಿಸಿ ಹಂಗೆ ಮತ್ತೆ ಇಬ್ಬರು ಕರ್ಕೊಂಡು ಇದು ಸನ್ನಿಧಾನ ಹೋಗೋ ದಾರಿಯಲ್ಲಿ ಈ ಇದು ಬರುತ್ತೆ ನಡಪಂದಲ್ಲಿ ಹೋಗೋಕೆ ಮುಂಚೆ ಡಿವೈಡ್ ಆಗುತ್ತಲ್ಲ, ಅಲ್ಲಿ ಏನು ಮಾಡಿದ್ರು ಮಲಕೋಟಮ್ ಹತ್ರ ಇನ್ನೂ ಬಾಣ ಹೋಗ್ತಾ ಇದೆ ಅಂತ ಹೇಳಿದ್ರು. ಸರಿ ಪೊಲೀಸವ್ರಿಗೆ ಪರ್ಮಿಷನ್ ತೊಗೊಂಡು ಈ ಹೊರಡೆಯಿಂದ ಹೋಗೋ ಟೈಮಲ್ಲಿ ಅಲ್ಲಿ ಹಾಸ್ಪಿಟಲ್ ತೋರಿಸ್ಬಿಟ್ಟು ಮತ್ತೆ ಸನ್ನಿಧಾನ KP ಪಕ್ಕದಲ್ಲಿ ಇದೆಯಲ್ಲ ಅಲ್ಲೊಂದು ಡ್ರೆಸ್ಸಿಂಗ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಸರಿ ಆಗಿಲ್ಲ ಅಂತ ಅಲ್ಲೇ ಕುತ್ಕೊಂಡು ಮಲ್ಕೊಂಬಿಟ್ವಿ. ಬೆಳಗಿನ ಜಾವ 3 ಗಂಟೆಗೆ ಎದ್ವಿ, 4 ಗಂಟೆಗೆ ಎದ್ವಿ. ಫ್ರೆಶ್ ಅಪ್ ಆಗಿ ಹೋಗಿ ಪೊಲೀಸ್ ಹತ್ರ ರಿಕ್ವೆಸ್ಟ್ ಮಾಡಿದ್ವಿ. ಇಲ್ಲ ತಮ್ಮ ಇಲ್ಲಿ ಬಿಡೋಲ್ಲ, ನೀವು ಪಡಿ ಹತ್ರ ಹೋಗಿ ಅಂತ ಹೇಳಿದ್ರು. ಪಡಿ ಹತ್ರ ಬಂದು ಅರ್ಧ ಗಂಟೆಯಲ್ಲೇ ದರ್ಶನ ಆಗುತ್ತೆ. ಬೇರೆಯವರಿಗೆಲ್ಲ 18 ಅವರ್ 20 ಅವರ್ ನಿಂತ್ಕೊಂಡಿದ್ದಾರೆ. ಅದು ದೇವರು ಕಾಲಿಗೆ ಬಿಟ್ಟು ಆ ಥರ ದರ್ಶನ ಆಗ್ಬೇಕಂತ ಬರ್ದಿರೋ ಇಲ್ಲ ಹಂಗೆ ಬರ್ಬೇಕಂತ ಬರ್ದಿದ್ದೋ ಗೊತ್ತಿಲ್ಲ. ಒಟ್ಟಲ್ಲಿ ಹಿಂದಗಡೆ ಹೋಗಿದ್ದು ಮಂತ್ಲಿ ಪೂಜೆಗೆಲ್ಲ ನೋಡಿದ್ರೆ ಇಲ್ಲಿ ಇಷ್ಟು ಕಷ್ಟಪಟ್ಟು ಹಿಂಗಪ್ಪ ಜನರಲ್ಲಿ ಏನಾಗುತ್ತೋ, ಯಾವ ರೀತಿ ಆಗುತ್ತೋ, ಎಷ್ಟು ಜನ ಇರ್ತಾರಲ್ಲ ದರ್ಶನ ಆಗುತ್ತೋ ಇಲ್ಲೋ, ಎಷ್ಟವ್ರು ನಿಂತ್ಕೋಬೇಕು ಅನ್ನೋದು ಪ್ರಶ್ನೆನೇ ಬಂದಿಲ್ಲ. ಬರೀ ಅಲ್ಲಿ ನಿಂತ್ಕೊಂಡ್ವಿ, ಅರ್ಧ ಗಂಟೆ ದರ್ಶನ ಮಾಡಿಕೊಂಡು ಅಭಿಷೇಕನೂ ಅಲ್ಲೇ ಇಮಿಡಿಯೇಟಾಗಿ ಮಾಡಿಕೊಂಡು ಏಟು ಬಿದ್ದಿದ್ದು ನಿಮಗೆ ದರ್ಶನಕ್ಕೆ ನಿಮ್ಮ ಭಗವಂತ ಆ ಥರ ದಾರಿಯಲ್ಲಿ ಕರ್ಕೊಂಡಿದ್ದಾನೆ ಅಂತ. ಇಬ್ಬರಿಗೆ ಏಟು ಬಿದ್ದಿದ್ದು. ನನಗೆ ಅಡ್ವಾಂಟೇಜ್ ಅಲ್ಲ, ಅದು ದಾರಿ ಮಾಡ್ಕೊಂಡು ಕೊಡು ದೇವರು. ಅಲ್ಲಿ ಭಗವಂತನ ನೋಡಿದ ಆನಂದ ನಿಮಗೆ ಫುಲ್ಫಿಲ್ ಆಯಿತು. ಅದೇ ಹೇಳ್ತೀವಲ್ಲ ಸಮಯ ಡೆಲಿವರಿ ಆಗಿದ ತಕ್ಷಣ ಮಗು ನೋಡಿದ್ರೆ ನಮ್ಮ ತಾಯಿಗೆ ಎಷ್ಟು ಖುಷಿ ಆಗುತ್ತೋ, ಅದಕ್ಕೆ ದರ್ಶನ ಅಂತ ಹೇಳಿಲ್ಲ ನಾನು, ಆನಂದ ಸಿಗ್ತಾ ಅಂತ ಕೇಳಿದೆ. ಖುಷಿ ಆಗುತ್ತೆ ಅಂತ ಹೇಳಿದ್ರೆ ಇನ್ನು ಸ್ವಾಮಿಗಳನ್ನ ಮತ್ತೆ ಯಾವಾಗ ಬರ್ತೀವಿ ಅನ್ನೋದು ಅಲ್ಲೇ ಡಿಸೈಡ್ ಮಾಡಿ ಇನ್ನು ಯಾವಾಗಪ್ಪ ದರ್ಶನ ಅನ್ನೋದು ಒಂದು ಪರಿಸ್ಥಿತಿ ಬಂದ್ಬಿಡುತ್ತೆ. ಅದು ಹೇಳ್ತೀವಲ್ಲ, ಅದು ಹಾಡಿದಿಲ್ಲ ಸಮಯ ಏಳು ಕಣ್ಣು ಸಾಲದೆ ಅಂತ. ಹಂಗೆ ಎಷ್ಟು ನೋಡ್ತಾ ಇರೋ ಅದು ಸಾಕಾಗಲ್ಲ. ಕೆಲವೊಂದೆಲ್ಲ ನಮ್ಮ ಮನೆಯವ್ರು ಹೇಳ್ತಾರೆ ಹೋಗಿ ಬಂದ್ರ ತೃಪ್ತಿಯಾಗಿ ನೋಡ್ಕೊಂಡ್ರ ಅಂತ. ಎಷ್ಟು ತೃಪ್ತಿ ನೋಡೋದು ಅಷ್ಟೇ. ತೃಪ್ತಿ ಬಂದಿದೆ ನೆಕ್ಸ್ಟ್ ಮುಂದಿನ ವರ್ಷ ಹೋಗ್ತಾ ಇದ್ದೀನಿ. ಇವಾಗ ತೃಪ್ತಿಗೆ ಹೋಗ್ತೀವಿ, ಸುಮ್ಮನೆ 2 ಸೆಕೆಂಡ್ ನೋಡ್ತೀವಿ. ಇವಾಗ ಇಲ್ಲೂ ಹಂಗೆ ತಿಳ್ತಾನೆ. ಏನು ಭಾಗ್ಯ ಅಂದರೆ ಕೋವಿಡಲ್ಲಿ ಹೋಗಿದ್ದೆ 2 ಸಲ ಸ್ವಾಮಿ ಮುಂದೆ ಹಾಡೋ ಒಂದು ಅವಕಾಶ ಸಿಕ್ತು. ಯಾರನ್ನು ಟಚ್ಚು ಮಾಡಿಲ್ಲ. ಬಟ್ ಕೆಲವು VSS ಸ್ವಾಮಿ ಒಂದು ಟೆಲಿಕಾಸ್ಟ್ ಮಾಡಿದ್ರು, ತುಮಕೂರವ್ರು ಹಾಡಿರೋದು. ಆ ಹಾಡು ನೋಡಿದ ಇವ್ರದ್ದು ಚಾನಲ್ ನಾನು ಪೂರ್ತಿ ನೋಡ್ತಾ ಇರ್ತೀನಿ. ಇವ್ರು ಹಾಡು ಹೇಳೋದು ಅವಾಗ ಅನುಭವ ಆಯಿತು. ಅಲ್ಲ ಅವರು ಆಡಿಟೋರಿಯಮಲ್ಲಿ ಹಾಗೆ ಅಷ್ಟು ಖುಷಿ ಪಡ್ತಾರಲ್ಲ, ನಾನು ದೇವ್ರ ಮುಂದೆ ಹಾಡಿದ್ದೀನಿ, ಎಷ್ಟು ಪುಣ್ಯ ಮಾಡಿದ್ದೀನಿ ಅಂತ ನೀವು ಖುಷಿ ಅಂತ ಹೇಳೋಲ್ಲ. ಅವಾಗ ಅರ್ಥ ಆಗಿಲ್ಲ ಅದು. ಆ ಚಾನಲ್ ನೋಡಿದಾಗ ಹೌದು ಅಲ್ಲಿಷ್ಟೊಂದು ಖುಷಿ ಹೇಳ್ತಾರಲ್ಲ, ಯಾರು ಮುಟ್ಲೇನ ಫುಲ್ ಹಾಡು ಹೇಳಿ ಎಲ್ಲ ಮುಗ್ದಾದ್ಮೇಲೆ ಇವ್ರದ್ದು ಚಾನಲಲ್ಲಿ ಪ್ರಸಾರ ಆದಮೇಲೆ ನೆನೆಸ್ಕೊಂಡೆ ದೇವರ ಮುಂದೆ ಕೊಟ್ಟು ಒಂದು ಹಾಡೋ ಅವಕಾಶ ಕೊಟ್ಟಿದ್ದಾರೆ. ಅದಕ್ಕಿಂತ ಭಾಗ್ಯ ಏನು ಬೇಕಾಗಿದೆ. ಕೆಲವರು ಶಬರಿಮಲೆ ಹೋಗೋದೇ ಕಷ್ಟ ಅಂತ ಹೇಳಿ ಇಷ್ಟು ವರ್ಷ ಹೋಗಿ ಅವ್ರ ಮುಂದ್ಗಡೆ ಹಾಡೋ ಒಂದು ಅವಕಾಶ ಕೊಟ್ಟಿದ್ದಾರೆ. ಅದಕ್ಕಿಂತ ಜನ್ಮ ಸಾರ್ಥಕ ಆಗೋಯ್ತಲ್ಲ. ಸಲ ಚೆನ್ನಾಗಿತ್ತು ಸಮಯ. ಏನಂತ ಹೇಳಿದ್ರೆ ಇವ್ರು ಫಸ್ಟ್ ಇಂಟರ್ವ್ಯೂ ಮಾಡೋದು, ಇವ್ರ ಚಾನಲ್ಗೆ ಫಸ್ಟ್ ಇಂಟರ್ವ್ಯೂ ನಂದೇನೆ. ಅದು ಖುಷಿಯಾಗಿ ಮಾಡೋದು. ಅವಾಗ ಎಲ್ಲ ಸಮಯ ನಿಮ್ಮದೇ ಫಸ್ಟ್ ಚಾನಲ್ ಅಂತ ಹೇಳಿದ್ರು. ಫುಲ್ ಬಿಳಿ ದಾಡಿ ಎಲ್ಲ ಇತ್ತು ನಿಮಗೆ. ಇವಾಗ ಬಿಟ್ಟರೆ ಹೆಂಗೆ ಇರುತ್ತೆ. ಸ್ವಾಮಿ ಶರಣ ಸ್ವಾಮಿ. ಕಣ್ಣನ್ ಸ್ವಾಮಿ, ನೀವು ಒಂದ್ಸರಿ ಮಂಡಲ ಕಾಲದಲ್ಲಿ ಮಕರ ಕಾಲದಲ್ಲಿ ಯಾತ್ರೆ ಮಾಡಿದ್ರಿ. ನಿಮ್ಮ ಯಾತ್ರಾ ಅನುಭವ ಮಾತ್ರ ನನಗೆ ಹೇಳಿ. ಯಾವ ರೀತಿ ನಿಮಗೆ ಭಗವಂತ ದರ್ಶನ ನೀಡಿದ, ನಿಮ್ಮ ಯಾತ್ರೆ ಯಾವ ಥರ ಸಾಕ್ತು ಅನ್ನೋದನ್ನ ತಿಳಿಸ್ಕೊಡಿ. ಸ್ವಾಮಿ ಶರಣ. ಮೊದಲಿಗೆ ಈ ಮಂಡಲ ವ್ರತ ಅಂದರೆ ಏನು ಅಂತ ನಮ್ಮ ಸ್ವಾಮಿಗಳು ಅರ್ಥೈಸ್ಕೊಂಡಿರೋದೇ ಬಹಳ ತಪ್ಪಾಗಿ ಅರ್ಥೈಸ್ಕೊಂಡಿದ್ದಾರೆ. 48 ದಿನಗಳ ಕಾಲ ನಾವು ಒಂದು ಪರಿವರ್ತನೆಯಾಗಿ ಜೀವನವನ್ನು ಮಾಡಿಕೊಂಡ್ರೆ ಅದು ಜೀವನ ಪೂರ್ತಿ ಅಳವಡಿಸ್ಕೊಂಡು 48 ದಿನಗಳ ಕಾಲ ಇಲ್ಲಿ ಸ್ವಾಮಿಯೇ ಶರಣಮಯ್ಯಪ್ಪ ಅಂತಾರೆ. ಆ ಸನ್ನಿಧಾನಕ್ಕೆ ಹೋದಾಗ ಶಾಂತಿ, ಸಂಯಮ, ಸಹನೆ ಎಲ್ಲವನ್ನೂ ಮಾಡಿದ್ದಾರೆ. ಆ ಬದುಕಲ್ಲಿ ಅದನ್ನು ಕಲಿಸುವಂತಾನೆ ಆ ವ್ರತ ಮಾಡೋದು. ಆ ವ್ರತದಲ್ಲಿ ನಾನು ಕಂಡಂತೆ ನಮಗೆ ಏನು ಯಾತ್ರಾ ಅನುಭವ ಅಂದರೆ, ನಾವು 4ನೇ ತಾರೀಕು ಇರುಮುಡಿ ಕಟ್ಕೊಂಡು 6ನೇ ತಾರೀಕು ಬೆಳಿಗ್ಗೆ ಎರಿಮಲೆಯಿಂದ ನಡೆಯಲಿಕ್ಕೆ ಪ್ರಾರಂಭ ಮಾಡಿ ದೊಡ್ಡ ಪಾದವನ್ನು ಮಾಡಿ ನಮಗೆ 8ನೇ ತಾರೀಕು ದರ್ಶನ ಆಯಿತು ಸರ್. ನಾವು ಮಧ್ಯಾಹ್ನ 3 ಗಂಟೆಗೆ ಪಂಪಾದಲ್ಲಿದ್ದೋ. ಪಂಪಾದಲ್ಲಿ 3 ಗಂಟೆಗೆ ಇದ್ದಾಗ ಎಲ್ಲರೂ ಹೇಳಿದ್ರು 3 ದಿವಸ ಆಗುತ್ತೆ, 4 ದಿವಸ ಆಗುತ್ತೆ, ದರ್ಶನನೇ ಆಗಲ್ಲ, 48 ಅವರ್ಸ್ ಕಾಯಬೇಕು. ಆದರೆ ನಾವು ಶಬರಿ ಪೀಠಕ್ಕೆ ಅರ್ಧ ಗಂಟೆಲಿ ಹೋಗಿದ್ದೀವಿ. ಯಾವುದೇ ಒಂದು ಅಡೆತಡೆ ಏನೂ ಇರಲಿಲ್ಲ. ಏನಪ್ಪ ಇಷ್ಟು ಸಲೀಸಾಗಿ ಹೋಗ್ತಾ ಇದ್ದೀವಲ್ಲ, ಏನು ಹಿಂಗೆ ಅಂತ ಇದ್ದಾರಲ್ಲ ಅಂತಂದರೆ ಶರಂಗುತ್ತಿಲಿ ಬ್ಲಾಕ್ ಆಯಿತು. ಬ್ಲಾಕ್ ಆದಾಗ ನಾವು ನೋಡಬಾರ್ದು ದೃಶ್ಯಗಳನ್ನೆಲ್ಲ ಅಲ್ಲಿ ನೋಡಿದೋ. ಮರದ ಮೇಲೆ ಹತ್ಕೋತಿದ್ದಾರೆ ಸ್ವಾಮಿಗಳು, ಇರುಮುಡಿನೆಲ್ಲೋ ನೇತಾಕಿದ್ದಾರೆ. ಮತ್ತು ಅದೇ ನಾವು ಇನ್ನೂ ಶರಂಗುತ್ತಿ ಹತ್ರ ಒಂದು ರಾತ್ರಿ 8:30, 8:45 ಆಗಿರ್ಬೇಕು ಆ ಬ್ಲಾಕ್ ಆದಾಗ. ಅಲ್ಲಿದ್ದಾಗ ಸ್ವಾಮಿಗಳು ಸಮಯ ನನ್ನ ಹತ್ರ ಮಕ್ಕಳಿದ್ದಾರೆ, ದೊಡ್ಡ ದೊಡ್ಡ ಗುರುಸ್ವಾಮಿಗಳು ಮಕ್ಕಳಿದ್ದಾರೆ, ನಾವು 3 ದಿವಸ ದರ್ಶನ ಆಗಲ್ಲ, ನಾವು ವಾಪಸ್ ಹೋಗ್ತೀವಿ ಅಂತ ವಾಪಸ್ ಹೋಗಿ ಇರುಮುಡಿಯನ್ನು ಏನಕ್ಕೆ ತಂದಿದ್ದೀವಿ ಆ ಶಬರಿಮಲೆಗೆ ಮಾತ್ರ ಅರ್ಪಿಸ್ಬೇಕು ಅನ್ನೋದು ಒಂದು ಭಾವನೆನೇ ಅವರೆಲ್ಲರಿಗೂ ಹೇಳಿರ್ತಾರೆ. ಅವರೇ ಮರೆತುಬಿಟ್ಟು ವಾಪಸ್ ತೊಗೊಂಡು ಹೋಗ್ತಾ ಇದ್ದಾರೆ. ಯಾಕೆ ಹಿಂಗೆ ಮಾಡ್ತಾ ಇದ್ದಾರಲ್ಲ ಅಂತಂದ್ಬಿಟ್ಟು ನಾವು ಸ್ವಾಮಿನ ಶರಣಘೋಷಕೊಂಡು ಹೋಗ್ತಾ ಇದ್ದೆವು. ಕರೆಕ್ಟಾಗಿ 10 ಗಂಟೆ 10 ಕಾಲಿಗೆ ನಾವು ನಡಬಂದಲ್ಲಿ ಹತ್ರ ಇದ್ದೆವು. ಹರಿವರಾಸನ ಸ್ಟಾರ್ಟ್ ಆಯಿತು.
ಸ್ಟಾರ್ಟ್ ಆದಾಗಲೂ ಕೂಡ ಮೆಟ್ಲತ್ತಕ್ಕೆ ಬಿಟ್ಟರು. ಆದರೆ ನಮಗೆ ದರ್ಶನ ಆಗಲ್ಲ ಅಂತ ಗೊತ್ತಾಗೋದು. ಆ ನಡಪಂದಲ್ಲಿ ಕ್ಯೂನಲ್ಲಿ ನಿಂತಿದ್ದು ನಾವು ಮೊದಲನೇ ಲಾಸ್ಟ್ ಕ್ಯೂಗೆ ಹೋಗಿ ನಿಂತ್ಕೊಂಡು ಲಾಸ್ಟ್ ಕ್ಯೂನಲ್ಲಿ ಹೋಗಿ ನಿಂತಿದ್ರು ಕೂಡ ಆ ಹರಿವರಾಸನ ಮಾಯಿ ಒಂದು ಅರ್ಧ ಗಂಟೆ ನಂತರ ಕೂಡ ಎಲ್ಲರನ್ನೂ ಬಿಟ್ಟು ಮೆಟ್ಲತ್ತಕ್ಕೆ ಬಿಡ್ತಾಯಿದ್ರು. ನಾವು ಅಲ್ಲೇ ಇತ್ತು, ಆ ರಾತ್ರಿ ಎಲ್ಲ ಅಲ್ಲೇ ಇತ್ತು. ರಾತ್ರಿ ಕೂಡ ಲೈವ್ ಮಾಡಿದ್ದೀವಿ ಅಲ್ಲಿ ನಾವು ಇದ್ದಾಗ. ಬೆಳಿಗ್ಗೆ 3 ಗಂಟೆಗೆ ಸನ್ನಿಧಾನ ತೆಗೆದಾಗ 3:15ಗೆ ದರ್ಶನ ಆಯಿತು. ಅಭಿಷೇಕ ಮುಗಿಸ್ಕೊಂಡು ಯಾತ್ರೆ ಹತ್ತಿರ ಬಂದು ಪ್ರತಿ ವರ್ಷ ಹೇಗಾಗುತ್ತೋ ಹಾಗೇ ಆಯಿತು. ಯಾವುದೇ ತೊಂದರೆನೂ ನಮ್ಗೆ ಆಗಲಿಲ್ಲ. ಆದರೆ ಇನ್ನೊಂದು ವಿಚಾರ ಅಲ್ಲಿ ನಮ್ಮ ಸ್ವಾಮಿಗಳು ಅರ್ಥೈಸ್ಕೊಳ್ಬೇಕು. ಎಲ್ಲಿ ಬೇರೆ ಕಡೆಗೆ ಒಂದು 3 ದಿವಸ ಯಾತ್ರೆ ಮಾಡಿ ಇನ್ನೂ 4 ದಿವಸ ಬೇರೆ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ಸ್ವಲ್ಪ ಕುಟ್ರಾಳಂ ಫಾಲ್ಸ್ಗೆ ಹೋಗಬೇಕು, ಅಲ್ಲಿಂದ ಬೀಚ್ಗೆ ಹೋಗಬೇಕು ಅಂತ. ಆ ಸನ್ನಿಧಾನದಲ್ಲಿ ಆ ಭಗವಂತ ನಿಮ್ಮನ್ನು ಅಷ್ಟು ಸಮಯ ನಿಲ್ಲಿಸಬೇಕು ಅಂತ ಅವನು ತೀರ್ಮಾನ ಮಾಡಿದರೆ ಅದರ ವಿರುದ್ಧವಾಗಿ ನಡ್ಕೊಳ್ತೀವಿ ಅಂದರೆ ಅದು ಮನುಷ್ಯನಿಗೆ ಮಾತ್ರ ಭಗವಂತ ಬುದ್ಧಿಶಕ್ತಿ ಕೊಟ್ಟಿರೋದು. ನೀನು ಬಳಸ್ಕೊಳಪ್ಪ, ನಿನ್ಗೆ ಆ ಶಕ್ತಿ ಇದೆ ಅಂತ. ಆ ಬುದ್ಧಿಶಕ್ತಿನ ಅವ್ರು ಬಳಸ್ಕೊಳ್ತಾ ಇಲ್ಲ. ಒಂದು ತಪ್ಪು ದಾರಿಗೆ ಹೋಗ್ತಾ ಇದ್ದಾರೆ. ಅದನ್ನು ಆಮೇಲೆ ದೇವ್ರ ಮೇಲೆ ದೂರೋದು, ಬೇರೊಬ್ಬರ ಮೇಲೆ ದೂರೋದು, ಪೊಲೀಸ್ನವ್ರ ಮೇಲೆ ದೂರೋದು, ಅದು ನಾವು ಮಾಡೋ ತಪ್ಪು. ಮೊದಲು ಅಲ್ಲಿ ಸಹನೆ, ಶಾಂತಿ, ಸಂಯಮ ಇದ್ದರೆ ಎಲ್ರಿಗೂ ಕೂಡ ಒಂದು ಸಾವಧಾನ ಚಿತ್ತವಾಗಿ ಆಗುತ್ತೆ ಸರ್. ನಾನು ಸ್ವಾಮಿಗಳಿಬ್ಬರದು ಮಂಡಲ ಕಾಲ ವ್ರತ ಮತ್ತು ಯಾತ್ರೆ ಅನುಭವ ಕೇಳಿದೆ. ಪಾದಯಾತ್ರೆ ಹೋಗುವಂಥ ಸ್ವಾಮಿಗಳನ್ನ ಮಾತಾಡದೆ ಕುಂತಿದ್ದೀನಿ ಅಂದರೆ ಯಾಕೆ ಅಂತ ಯೋಚನೆ ಮಾಡ್ತಾ ಇರ್ಬೋದು. ಅವರು ಅನುಭವ ಮೊದಲು ಕೇಳಬೇಕಾಗಿತ್ತು ಅಂತ. ಆದರೆ ಭಗವಂತ ಏನು ಮಾಡಿದೆ ಅಂದರೆ ಈ ಥರ ಪಾದಯಾತ್ರೆ ಹೋಗೋರಿಗೆ ಇಂಥ ಒಂದು ದೃಶ್ಯಗಳನ್ನ ನೋಡಬಾರ್ದು ಅಂತಲೇ ಸ್ವಾಮಿಗೆ ಪಾದಯಾತ್ರೆ ಅರ್ಧದಲ್ಲೇ ಮೊಟಕುಗೊಳಿಸಿ ಹೋಗದೆ ಇರೋಂಗೆ ಅವ್ರಿಗೆ ಮುಂದಿನ ತಿಂಗಳು ನೀವು ಬಾಪ ಅಂತ ಕರ್ಕೊಂಡು ಏನೋ ಅಂತ ನನ್ನ ಒಂದು ಅನಿಸಿಕೆ. ತಾವು ಈಗ ಹೇಳಿ ಸ್ವಾಮಿ, ತಮ್ಮ ಪಾದಯಾತ್ರೆ ಪ್ಲಾನ್ ಮಾಡಿದ್ರಿ ಯಾತ್ರೆಗೆ, ಅದು ಕಾರಣಾಂತರಗಳಿಂದ ಅದು ಮುಂದೂಡಿಕೊಟ್ಟಿತ್ತು. ಆಮೇಲೆ ನೀವು ಯಾವಾಗ ತಿರ್ಗಾ ಪಾದಯಾತ್ರೆ ಸ್ಟಾರ್ಟ್ ಮಾಡಿದ್ರಿ? ನಾವು ಜನವರಿ 20 ಸ್ಟಾರ್ಟ್ ಮಾಡಿದ್ವಿ. ತುಂಬಾ ಜನ ಹೇಳ್ತಾರ ಅಲ್ಲ ಹೋಗ್ಬೇಡಿ, ತಿಂಗಳ ಪೂಜೆಗೆ ಯಾಕೆ ಹೋಗ್ತೀರಾ ಪಾದಯಾತ್ರೆಗೆ. ತುಂಬಾ ಗುರುಸ್ವಾಮಿಗಳು ಹೇಳಿದ್ದಾರೆ, ಅದು ಹೇಳೋದು ಬೇಡ ಹೆಸರುಗಳು. ಅಯ್ಯಪ್ಪನಿಗೆ ಕಾಲು ಕಟ್ಟಾಕಿರ್ತಾರೆ, ಆಮೇಲೆ ಅದು ಮೃಗಗಳಿಗೆಲ್ಲ ಗಂಟಾಕಿರ್ತಾರೆ, ತೆಗ್ಬಿಟ್ಟಿರ್ತಾರೆ. ನೀವು ಹೆಂಗೆ ಹೋಗ್ತೀರಾ ಈ ತಿಂಗಳಲ್ಲಿ ನಡ್ಕೊಂಡು, ತಪ್ಪಲ್ವಾ ಹೋಗೋದು? ನಮಗೆ ಸೀಸನ್ ಅನ್ನೋದು ಅನ್ಸೀಸನ್ ಅನ್ನೋದು ನಮಗೆ ಭಗವಂತನಿಗೆ ಒಂದು ಸೀಸನ್ ಅನ್ಸೀಸನ್ ಅಲ್ಲ. ನಮಗೆ ಸೋಮವಾರ ಮಂಗಳವಾರ ಬುಧ ನಾವು ನೋಡ್ತೀವಲ್ವಾ. ಅಯ್ಯಪ್ಪನಿಗೆ ಅದೆಲ್ಲ ಏನಿಲ್ವಲ್ಲ. ನಮಗೆ ಸೀಸನ್ ಅಂತ ಇದೆ, ಅಯ್ಯಪ್ಪನಿಗೆ ಯಾವ ಸೀಸನ್ ಇಲ್ಲ. ಬಾಗಿಲು ಮುಚ್ತಾರೆ ಅಂದ್ರೆ ನಮ್ಮ ಕನಕ್ಕೆ ಬಾಗಿಲು ಮುಚ್ತೀವಿ ಅಷ್ಟೇ. ಅಯ್ಯಪ್ಪನ ಬಾಗಿಲು ಯಾರು ಮುಚ್ಚಕ್ಕಾಗುತ್ತೆ? ಅಯ್ಯಪ್ಪನ ಕಾಲು ಯಾರು ಕಟ್ಟಾಗೋಗ್ತಿಲ್ಲ ಅಲ್ವಾ? ಒಬ್ಬ ಭಕ್ತ ಹೋಗ್ತಾನಂದ್ರೆ ಅಯ್ಯಪ್ಪನಿಗೆ ಗೊತ್ತು ಹೋಗ್ತಾ ಇದ್ರೆ, ಅಯ್ಯಪ್ಪನ್ ಗೊತ್ತಿಲ್ಲದೆ ನಾವು ಹೋಗ್ತೀವಲ್ಲ, ಅಯ್ಯಪ್ಪನ ಕದ್ದೆ ನಾವು ಹೋಗ್ತೀವ ಅಂತ ತುಂಬ ಹೇಳಿದ್ರು. ಹೋಗೋದು ಬೇಡ, ಅದು ಪ್ರಾಣಿಗಳಿರ್ತಲ್ಲ ಇದು ಅಂದ್ಬಿಟ್ಟು ನಾನು ಅಯ್ಯಪ್ಪ ಮೇಲೆ ಭಾರ ಆಗ್ಬಿಟ್ಟು ಹೋದೆ. ನನಗೆ ಸೀಸನ್ ಅನ್ಸಿಲ್ಲ. ನಾನು ವ್ರತ ಕಡಕ್ ಮಾಡಿದೆ. ಪಾದಯಾತ್ರೆ ಒಬ್ಬರೇ ಉಂಟ್ರ? ಒಬ್ಬರೇ ಹೊಟ್ಟು ಅಯ್ಯಪ್ಪನ ಜೊತೆ ಹೋದಾಗ ಅದೇ ಹೋಗಿ ಮಾಮೂಲಿ ಯಜಮಾನಿ ಹೋಗ್ಬಿಟ್ಟು ಯಜಮಾನಿಯಿಂದ ಅದೇ ಮತ್ತೆ ಮಾಮೂಲಿ 3 ದಿವಸ ಅಲ್ಲಿಂದ ಹಂಗೆ ಹೋಗಿದ್ದು ಕಟ್ದಾರಿಯಲ್ಲೇ. ಅದೇ 24 ದಿವಸ ಆಯಿತು ಪಾದಯಾತ್ರೆಗೆ. 24 ನೀವು ಪಾದಯಾತ್ರೆಗೆ ಈಗ ಯಾವ ರೂಟ್? ಈಗ ನಿಮ್ಮ ಪಾದಯಾತ್ರೆ ವಿಡಿಯೋಗಳು ನೋಡಿದ್ರೆ ನೀವು ಕಾಳೆಗಟ್ಟಿ ಅಲ್ಲಿ ಇಲ್ಲೆಲ್ಲ ಹೋಗಿದ್ರು. ಸುಮಾರು ಭಕ್ತರು ಕೇಳಿದ್ರು, ದೊಡ್ಡ ಪಾದದಲ್ಲಿ ಬಿಡೋದೇ ಇಲ್ವಲ್ಲ, ಇವ್ರು ಹೇಗೆ ಹೋದ್ರು ಅಂತೆಲ್ಲ ಕೇಳಿದ್ರು. ಅದು ತುಂಬಾ ದಾರಿ ಇದೆ. ಇವಾಗ ಟ್ರೆಡಿಷನಲ್ ದಾರಿ ಅಂದ್ರೆ ಎರಿಮೇಲಿಂದ ನಾವು ಬೇರೂರು ತೊಟ್ಟಿ ಆ ಕಡೆ ಹೋದ್ರೆ ಬಿಡಲ್ಲ, ಕಾಡೊಳಗೆ ಬಿಡಲ್ಲ. ಅದು ಕೊಯ್ಕೋ ಚೆಕ್ ಪಾಯಿಂಟ್ ಇದೆಯಲ್ಲ, ಅಲ್ಲೇ ಬ್ಲಾಕ್ ಮಾಡಿರ್ತಾರೆ. ನಾವು ಬಂದು ಬೈ ರೋಡ್ ತಾರ್ ಗಾಡಿ ಜೀಪ್ ಹೆಂಗೆ ಹೋಗುತ್ತೆ ಆ ರೂಟ್ ಹೋಗ್ಬಿಟ್ಟು ನಮ್ಮ ಕಲ್ಯಾಣ ಗುರುಸ್ವಾಮಿ ಅವರು ದಾರಿ ಹೇಳಿದ್ರು. ಅದು ಪಂಬಾ ವ್ಯಾಲಿ ಬರುತ್ತಲ್ಲ, ಅದಿಂದೆ ಕನ್ಮಲ ಅಂತ ದಾರಿ ಹೋಗುತ್ತೆ. ಆ ಸಂಧಿ ಅಲ್ಲಿ ಹೋದ್ರೆ ನಮಗೆ ಅದು ನಿಮಗೆ ಡೈರೆಕ್ಟಾಗಿ ನಮ್ಮ ಕಾಲಗಟ್ಟಿಗೆ ಹೋಗುತ್ತೆ ದಾರಿ. ಕಾಲಗಟ್ಟಿಗೆ ಹೋಗ್ಬಿಟ್ಟು ಅಲ್ಲಿ ಪೂಜೆ ಮಾಡಿಬಿಟ್ಟು ಅಲ್ಲಿಂದ ಮತ್ತೆ ಪುನಃ ಹಾಗೆ ವಾಪಸ್ ಬಂದು ಅಲ್ಲಿಂದ ನಿಲಕಲ್ಲು ನೈಟ್ ಓದ್ಬಿಟ್ಟು ನಿಲಕಲ್ಲಿಂದ ಪಂಬಾ ಹೋಗಿದ್ದು. ಬಟ್ ತುಂಬ ಡೇಂಜರ್ ಆಗಿತ್ತು, ಸುಲೇಲ್ಬಾರ್ದು. ಆ 3 ದಿವಸ ಅಂದ್ರೆ ಎರ್ಮಲಿವರೆಗೂ ಹಿಂದೇನು ಯಾರು ಇರಲಿಲ್ಲ, ತುಂಬಾ ವಿಡಿಯೋ ನೋಡಿದ್ದಾರೆ. ಎರ್ಮೇಲಿಗೂ ನನ್ನ ಮಾಮೂಲಿಯಾಗಿತ್ತು. ಬಟ್ ಎರ್ಮೇಲಿಂದ ಪಂಬಾ ಹೋಗೋ 3 ದಿವಸ ಬಂದು ಹೆಂಗಿತ್ತಂದ್ರೆ ಮೃತಾನ ಜೋಬಲ್ಲಿ ಇಟ್ಕೊಂತಾರೆ. ಮೊಬೈಲ್ ಹೆಂಗೆ ಇಕ್ಕೋದು ಜೋಬಲ್ಲಿ, ಆ ಥರ ಮೃತಾನ ಜೋಬಲ್ಲಿ ಇಕ್ಕೋದಾರೆ. ಏನು ಗೊತ್ತಿಲ್ಲ ಏನಾಗುತ್ತೆ ಅಂತಲ್ವಾ. ಎಷ್ಟು ಕಾಡಲ್ಲಿ ಯಾರು ಇರಲಿಲ್ಲ, ಒಂದು ಗಾಡಿ ಶಬ್ದ ಇಲ್ಲ, ಒಂದು ಅಂಗಡಿ ಇಲ್ಲ, ಏನೇ ಇಲ್ಲ. ನಾವು ಒಬ್ಬರೇ ಹೋಗ್ಬೇಕಂದ್ರೆ ಅದು ಅಯ್ಯಪ್ಪ ಇಲ್ಲದೆ ಸಾಧ್ಯನೇ ಇಲ್ಲ. ಅದು ಯಾವ ಟೈಮ್ಗೆ ಏನಾಗುತ್ತೆ ನಮ್ಗೆ ಗೊತ್ತಿಲ್ಲ. ಯಾಕಂದರೆ ಸುಮಾರು ಒಂದು 100-200 ಆನೆದು ಇದು ನೋಡಿದ್ದೀವಿ, ಸಗಣಿ. ಗೊತ್ತಾಗ್ತಿದೆ ಸುಟ್ಟು ಇಲ್ಲಾಂದ್ರೆ 30-40 ಆನೆಗಳಿದೆ. ಬಟ್ ಅಯ್ಯಪ್ಪ ಇದರಲ್ಲಿ ನನ್ನ ಕಣ್ಣಿಗೆ ಆನೆ ಕಾಣಿಸಿಲ್ಲ. ಅದೇ ತುಂಬ ಹೆಂಗಂದರೆ ಯಾವ ಟೈಮ್ಗೆ ಏನಾಗುತ್ತೋ ಗೊತ್ತಿಲ್ಲ. ಒಂದು ಅಜ್ಜಿ ಇಟ್ಟಾಗೂ ನಾನು ಅಲ್ಲಿ ಹೋಗ್ತೀನಿ ಅಂತ ನನಗೆ ಗೊತ್ತಿಲ್ಲ. ಆ ಥರ ಏನಾಗುತ್ತೋ ಗೊತ್ತಿಲ್ಲ. ಮನೇಲಿ ಫೋನ್ ಮಾಡ್ತಾ ಇದ್ರು, ಹಿಂಗಿದೆ ಏನಂತ. ಅವ್ಸನೆ ಅವರು ಸಂತೋಷಕ್ಕೋಸ್ಕರ ಚೆನ್ನಾಗಿದ್ದೀನಿ, ಆರಾಮಾಗಿದ್ದೀನಿ. ಬಟ್ ನನ್ನಂತೂ ಇತ್ತು ಏನಾಗುತ್ತೆ ಗೊತ್ತಿಲ್ಲ, ನಾನು ನಾಳೆ ಇರ್ತೀನಿ ಈ ಟೈಮ್ಗೆ ಗೊತ್ತಿಲ್ಲ. ಆ ಥರ ಇತ್ತು. ತುಂಬ 3 ದಿವಸ ಬಂದು ತುಂಬ ಭಯ ಇತ್ತು. ಅದೇ ಅದೆಲ್ಲ ದಾಟ್ಕೊಂಡು ಹೋಗಿ ಪಂಪಾನ ನೋಡಿದಾಗ, ಇಷ್ಟು ವರ್ಷ ನಾವು ಹೋಗಿದ್ಕೂ ಈ ವರ್ಷ ಒಬ್ಬರೇ ನಡ್ಕೊಂಡೋಗಿ ಆ ಪಂಪಾನ ನೋಡಿದಾಗ ಒಂಥರ ಏನಂತಾರೆ ಪುನರ್ಜನ್ಮ. ನಮ್ಮ ಮಟ್ಟೆ ಹುಟ್ಟಿ ಬಂದಿರೋ ಈ ಸರಿ ಹೇಗಿತ್ತು ಪಾದಯಾತ್ರೆ ಅಂದರೆ ಪುನರ್ಜನ್ಮ. ಹೋಗಿ ಅಯ್ಯಪ್ಪ ನೋಡಿಕೊಂಡು ಈಗ ಒಬ್ಬರೇ ಹೋಗಿ ಬಂದಾಗ ಒಂದು ಥರ ಪುನರ್ಜನ್ಮ ಅನಿಸ್ತು ನನಗೆ. ನಿಮಗೆ ಪಾದಯಾತ್ರೆ ಹೋಗುವಾಗಲೂ ಯಾವುದೇ ಒಂದು ತೊಡಕುಗಳು ತೊಂದರೆ ಏನೂ ಆಗಲಿಲ್ಲ? ಏನಿಲ್ಲ ಸರ್. ಹೆಲ್ತ್ಗೆ
ಏನಿಲ್ಲ, ಅದೆಲ್ಲ ಏನಿಲ್ಲ. ಎಲ್ಲ ಚೆನ್ನಾಗಿ ಅದಕ್ಕೆ ಒಂದು ಕೈಕಾಲು ನೋವು ಇವಾಗ ಬರುತ್ತೆ ನೋವು ಮನೆ ಇದ್ದಾಗ. ಪಾಯದ ಮಾಲೆ ಇನ್ಮುಡಿ ತಲೆ ಮೇಲೆ ಇದ್ದಾಗ ಕತ್ತಲ್ಲಿ ಮಾಲೆ ಇದ್ದಾಗ ಮಾತ್ರ ಯಾವ ಥರ ಒಂದು ನೋವೇನು ಬಂದಿಲ್ಲ ಸರ್ ನಮಗೆ. ಸ್ವಾಮಿ ಶರಣಂ. ಸ್ವಾಮಿಗಳ ಪಾದಯಾತ್ರೆ ಅನುಭವ ಕೇಳಿದ್ರಲ್ಲ, ಅವರು ಸುಮ್ಮನೆ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳಿ ಮುಗಿಸ್ಬಿಟ್ರು. ಅದರ ರೋಚಕತೆ ಮತ್ತು ಅನುಭವನ ಹೇಳಿದ್ರೆ ಎಪಿಸೋಡ್ಗಳೇ ಸಾಲಲ್ಲ, ಅಷ್ಟೊಂದು ದೊಡ್ಡದಾಗಿರ್ತವೆ. ಆದರೆ ನಮ್ಗೆ ಎಷ್ಟು ಹೇಳಬೇಕೋ ಅಷ್ಟು ಮಾತ್ರ ಹೇಳಿದ್ದಾರೆ. ಈಗ ನಾನು ತಿರ್ಗಾ ನಮ್ಮ ಕೃಷ್ಣಮೂರ್ತಿ ಸ್ವಾಮಿಗಳಿಗೆ ಕೇಳೋಣ ಅಂತ ಒಂದು ಪ್ರಶ್ನೆ. ಸ್ವಾಮಿ, ನೀವೀಗ ನಿಮ್ಮ ಯಾತ್ರೆ ಅನುಭವದಲ್ಲಿ ಹೇಳಿದ್ರಿ ಇಷ್ಟೊಂದು ಸ್ವಾಮಿಗಳಿಗೆ ಇರುಮುಡಿನು ಮತ್ತು ಅಲ್ಲಲ್ಲಿ ಬಿಟ್ಟಿರೋದು, ಕ್ರೌಡ್ ಮೇಂಟೆನೆನ್ಸ್ ಇದ್ರ ಬಗ್ಗೆ ಎಲ್ಲ. ಕಳೆದ ವರ್ಷ ನೀವು ಕಂಡಂತೆ ಶಬರಿಮಲೆ ಅಷ್ಟು ಯಾತ್ರೆ ಸುಮಾರು ಜನಕ್ಕೆ ಚೆನ್ನಾಗಿರಲಿಲ್ಲ. ಬಟ್ ಈ ವರ್ಷ ಸ್ವಾಮಿಗಳು ಏನು ಮಾಡಿಕೊಂಡ್ರೆ ಇದನ್ನೆಲ್ಲ ಅವಾಯ್ಡ್ ಮಾಡ್ಬೋದು ಅಂತ ನಿಮ್ಮ ಒಂದು ಅನಿಸಿಕೆ, ಒಂದು ಸ್ವಾಮಿಗಳಿಗೆ ಒಂದು ಸಜೆಷನ್ ಕೊಡೋ ಥರ ಅದು? ಅದೇ ಸ್ವಾಮಿ, ಏನಂದರೆ ಆ ಕರೆಕ್ಟಾಗಿ ಮಂಡಲಗಳ ಮಾಡಿಕೊಂಡ್ರೆ ಆ ಡೇಟ್ ಕರೆಕ್ಟಾಗಿ ಬರುತ್ತೆ. ಇವಾಗ 80,000 ಟಿಕೆಟ್ ಏನೋ ಕೊಡ್ತಾವ್ರೆ. ಅವಾಗ ಅವರು ಗೌರ್ಮೆಂಟ್ ಅವರು ಕರೆಕ್ಟಾಗಿ ಅಷ್ಟೇ ಜನಕ್ಕೆ ಬಿಟ್ಟರೆ ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು. ಅವರೇನು ಲಾಸ್ಟ್ ಟೈಮ್ ಏನು ಮಾಡಿದ್ರು, ಮಂತ್ಲಿ ಪೂಜೆ ಆಗಲಿ ಮಂಡಲ ಕಾಲದಲ್ಲಿ ಇನ್ಸ್ಟೆಂಟ್ ಈ ಟಿಕೆಟ್ ಕೊಡೋದು. ಮತ್ತು ಹಾಗೆ ಸುಮ್ಮನೆ ಏನು ಬರ್ತಾ ಮಾಡ್ತಿಲ್ಲ, ಏನಪ್ಪ ಬರ್ತೀನಪ್ಪ ಒಂದು ಸೀಟ್ ಖಾಲಿ ಇದೆ ಹಂಗೆ ಮಾಡ್ಕೊಂಡು ಬಂದವರೇ ಜನ ಜಾಸ್ತಿ. ಮಂಡಲ ಕಾಲ ಮಾಡಿದ್ರೆ ಕರೆಕ್ಟ್ ಮೊದಲೇ ಮಂಡಲ ಮಾಡಿಕೊಂಡು ಕರೆಕ್ಟಾಗಿ ಜ್ಯೋತಿಗೆ ಹೋಗ್ತಾಯಿದ್ರು, ಇಲ್ಲ ಫಸ್ಟಿಗೆ ಹೋಗಿ ಮುಗಿಸ್ಕೊಂಡು ಬರ್ತಾಯಿದ್ರು. ಇವಾಗ ಇನ್ಸ್ಟೆಂಟ್ ಸ್ವಾಮಿಗಳಾಗಿದ್ದರಿಂದನೇ ಯಾರು ಕರೆಕ್ಟಾಗಿ ಬರ್ತಾರೆ ಅವ್ರಿಗೂ ತೊಂದರೆ ಆಗುತ್ತೆ. ಏನು ಅನಿಸುತ್ತೆ, ಏನಪ್ಪ ಹಂಗಂತೆ ಶಬರಿಮಲೆ ಹಿಂಗೆ ಮಾಡೋರಂತೆ ಜನ ಹೆಂಗೆ ಮಾತಾಡ್ತಾರೆ ಅಂದರೆ ಅಂತೆ ಕತೆ ಅವ್ರೇನು ನೋಡಿರಲ್ಲ, ಒಂದು ಸಲ ಶಬರಿಮಲೆ ಕಾಲಿಟ್ಟಿರಲ್ಲ. ಆದರೆ ಹಂಗೆ ಮಾಡೋರಂತೆ, ಹಿಂಗಾಯ್ತಂತೆ, ನೀವು ಹೋಗಿ ಬಂದಲ್ಲ ನೀವೇನು ಮಾಡಿದ್ರಿ, ಅದೆಲ್ಲ ಪ್ರಶ್ನೆಗಳು ಮಾಡ್ತಾರೆ. ಬಟ್ ನಾನು ಸ್ವಾಮಿಗಳು ಹೇಳಿದಂಗೆ ನಾನು ಕರೆಕ್ಟಾಗಿ ವ್ರತ ಮಾಡಿ ಅಲ್ಲಿ ಹೋಗಿ ಜಗಳ ಮಾಡ್ದಿಲ್ಲ, ಕರೆಕ್ಟಾಗಿ ನೋಡ್ಬೇಕಂತ ಯಾರಿಗೂ ಒಂದು ಶಾಂತಿ ಒಂದು ವಾತಾವರಣನೇ ಇಲ್ಲ ಇವಾಗ. ಅಂದರೆ ನೀವು ಅಲ್ಲಿರೋ ಸರ್ಕಾರಕ್ಕೆ ಯಾವ ಬೇಡಿಕೆನೂ ಇಲ್ಲ, ನೀವು ಸ್ವಾಮಿಗಳಿಗೆ ಮಾತ್ರ ಬೇಡಿಕೆ. ಇವಾಗ ಯಾವುದೇ ಒಂದಾಗಲಿ ಬದಲಾಗಬೇಕಾದ್ರೆ ಸ್ವಾಮಿಗಳು. ಹೌದು, ಯಾಕಂದರೆ ಸುಮ್ಮನೆ ಲೈನಲ್ಲಿ ಕರೆಕ್ಟಾಗಿ ಹೋಗ್ತಾ ಇದೆ, ಏನು ಗಲಾಟೆ ಆಗಲ್ಲ. ಅವನು ಅವನು ಒಂದು ಸ್ವಾಮಿ ಏನು ಮಾಡ್ತಾರೆ, ಆ ಕಂಬಿ ಜಂಪ್ ಮಾಡಿ ಈ ಕಡೆ ಬರ್ತಾರೆ. ಪಾಪ ಅವರು ಪೊಲೀಸವರು ಮನುಷ್ಯ ಅಲ್ವಾ, ಹೊಡಿಯೋಕ್ಕೂ ಆಗಲ್ಲ ಮಾಲೆ ಹಾಕೊಂಡಾದ್ಮೇಲೆ. ನಾವು ಪೊಲೀಸರು ಸರಿ ಇಲ್ಲ, ಗೌರ್ಮೆಂಟ್ ಸರಿ ಇಲ್ಲ, ಒಂದು ಪಕ್ಷ ಆಯ್ತು ನೋಡೋಣ ಇವಾಗ ಏನಾಗಿದೆ, ದೇವಸ್ಥಾನ ಬೋರ್ಡ್ ಆಗಲಿ ಅವರೆಲ್ಲ ದುಡ್ಡುಗಳೆಲ್ಲ ಅವರು ಮಾಡ್ದವ್ರು ಇಲ್ಲ ಅಂತಲ್ಲ. ಬಟ್ ನಮ್ಮದೇ ತಪ್ಪಿಟ್ಕೊಂಡು ಅವ್ರಿಗೆ ದೋಷಣೆ ಮಾಡೋದು ಎಷ್ಟು ಸರಿ ಅದು? ಅದು ಲೈನ್ ಬಿಟ್ಟಾಗಲೂ ಅಷ್ಟೇ, ಒಂದೇ ಸಲ ಏನು ಮಾಡೋದು ಹಂಗೆ ಒಂದು ಹೋಗ್ತಾರೆ. ಚಿಕ್ಕ ಮಕ್ಳು ಇರ್ತಾರೆ, ವಯಸ್ಸಾದವ್ರು ಇರ್ತಾರೆ, ಅದೆಲ್ಲ ಯಾರು ನೋಡೋದೇ ಇಲ್ಲ. ನಾನು ಫಸ್ಟು ಎಲ್ಲರೂ ದೇವ್ರು ಎಲ್ಲೂ ಹೋಗಲ್ಲ. ಆ ಟೈಮಿಗೆ ಇವ್ರು ಸ್ವಾಮಿಗಳಿರಂಗೆ ರಾತ್ರಿ ಅಲ್ಲಿ ಇರ್ಬೇಕಂತ ಹೇಳಿದ್ರೆ ಅಲ್ಲಿ ಇರಲೇಬೇಕು. ನಾನು 18 ಅವರ್ ನಿಂತಿದ್ದೀನಿ, 18 ಅವರ್ ಅಲ್ಲಿ ಇರಬೇಕಂತ ಬರ್ದಾಗ ಯಾರ ಕೈಲಿ ಏನೂ ಮಾಡೋಕ್ಕಾಗಲ್ಲ. ಅವ್ರು ಚೀಫ್ ಮಿನಿಸ್ಟರ್ ಆಗಲಿ ಯಾರೇ ಆಗಲಿ ಆ ಹೊತ್ತಿಗೆ ಅವ್ನು ಬಂದು ದರ್ಶನ ಕೊಡಬೇಕು ಅಂತ ಆ ಟೈಮ್ ಬಂದಾಗ ಅವಾಗಲೇ ಕೊಡೋದು. ನೀವೇನು ಕೋಟಿ ರೂಪಾಯಿ ಇಟ್ಕೊಂಡ್ರು ನಾನು ಅಭಿಷೇಕ ಮಾಡಿಸಿದ್ರು ನಾನು ಆ ಲೈನಲ್ಲಿ ನಿಂತ್ಕೊಳ್ಳೇಬೇಕು. ಮೊದಲೇನಾಗ್ತಿದ್ದು ಪುಷ್ಪಾಭಿಷೇಕ ಮಾಡಿಸ್ಬೇಕಾದ್ರೆ ಹತ್ರ ನಮ್ಮ ಇಬ್ಬರು ಮಕ್ಕಳು ಕರ್ಕೊಂಡೋಗಿದ್ದೀವಿ, 8 ದ್ರವ್ಯ ಕೊಡ್ತಾರಲ್ಲ ಅವಾಗ ನಿಂತ್ಕೊಂಡು ಹತ್ರ ಹೋಗಿದ್ದೀವಿ. ಇವಾಗ ನೀವು ಪುಷ್ಪಾಭಿಷೇಕ ಮಾಡಿಕೊಂಡು ಆ ಮುಂದೆ ಮುಂಡಿ ಇದೆಯಲ್ಲ ಅಲ್ಲೇ ನಿಂತ್ಕೊಂಡ್ಮಾಡ್ಬೇಕು. ಅದೆಲ್ಲ ಕಂಪೇರ್ ಮಾಡಿದ್ರೆ ನಾವು ಎಷ್ಟೋ ಪುಣ್ಯ ಮಾಡಿದ್ದೀವಿ. ನಮ್ಮ ಮಕ್ಕಳು ಹತ್ರ ಹೋಗಿ ನೋಡಿದ್ದಾರೆ. ಇವಾಗ ಇಲ್ಲಿ ಈಗ ಮಕ್ಕಳು ಕರ್ಕೊಂಡವ್ರು ಹತ್ರ ಹೋಗೋ ಚಾನ್ಸಸ್ಸೇ ಇಲ್ಲ. ನಾವು ಪುಷ್ಪಾಭಿಷೇಕ ಮಾಡಿಸ್ಲಿ ಅಷ್ಟಾಭಿಷೇಕ ಮಾಡಿಸ್ಲಿ ಏನೇ ಸೇವೆ ಮಾಡಿಸಿದ್ರು ಹತ್ರ ಹೋಗಿ ನೋಡೋ ಚಾನ್ಸಸ್ಸೇ ಇಲ್ಲ. ಬಟ್ ಅಷ್ಟೇ ಸಮಯ ಮಂಡಲ ಕಾಲ ಮಾಡ್ಕೊಂಡು ಹೋದರೆ ಅವ್ರಿಗೂ ಒಳ್ಳೆಯದು. ಫಸ್ಟ್ ಆಫ್ ಆಲ್ ನಾವು ಹೇಳೋದು ಅಯ್ಯಪ್ಪನಿಗೆ ಮಾಲೆ ಹಾಕೋದಲ್ಲ, ನಮಗೋಸ್ಕರ ಮಾಲೆ ಹಾಕೋದು, ತಿತ್ಕೊಂಡು ನಡ್ಕೊಬೇಕೆಲ್ಲ ಮಾಡ್ಬೇಕಂತ. ಬಟ್ ಏನಾದ್ರು ಕೆಲವರು ಅದನ್ನು ಫಾಲೋ ಮಾಡಿದ್ರೆ ಅದಾದ್ಮೇಲೆ ಅಲ್ಲಿ ಹೋಗಿ ಜಗಳ ಮಾಡೋದು, ನೀನು ದೊಡ್ಡವನ ನಾನು ದೊಡ್ಡವನ, ದುಡ್ಡು ಕೊಟ್ಟರೆ ದರ್ಶನ ಸಿಗುತ್ತೆ. ಸೇವೆ ಮಾಡಿದ ತಕ್ಷಣ ಇವಾಗ ಕೋಟಿ ರೂಪಾಯಿ ಕೊಟ್ಬಿಟ್ಟು ಅಭಿಷೇಕ ಎಲ್ಲ ಪೂರ್ತಿ ದಿವಸ ಪೂಜೆ ಬುಕ್ ಮಾಡಿದ್ರೆ ದೇವ್ರ ಪ್ರತ್ಯಕ್ಷ ಆಗಲ್ಲ. ಅವ್ರು ಏನು ಅಂದರೆ ಎಷ್ಟು ಯದ್ಭಾವಂ ತದ್ಭವತಿ ಅಂತ ಹೇಳೋದು, ಎಷ್ಟು ನಮಗೆ ಕೊಡಬೇಕಂತನೋ 5 ಲೀಟರ್ ಪೆಟ್ರೋಲ್ ಟ್ಯಾಂಕಲ್ಲಿ 5 ಲೀಟರ್ ತುಂಬೋದು, ಜಾಸ್ತಿ ತುಂಬ ಚೆಲ್ಬಿಡುತ್ತೆ. ಹಂಗೆ ನಮ್ಗೆ ಎಷ್ಟೊತ್ತು ದರ್ಶನ ಕೊಡಬೇಕಂತ ದೇವ್ರು ಬಡ್ದವನು ಅಷ್ಟೇ ಆಗುತ್ತೆ. ಸ್ವಾಮಿ, ತಾವು ತಮ್ಮ ಅದರ ಇದೇ ಪ್ರಶ್ನೆಗೆ ಉತ್ತರ ನಾನು ಬಯಸ್ತೀನಿ. ಸ್ವಾಮಿಗಳಿಗೆ ಹೋದ ವರ್ಷ ನೀವು ಕಂಡಂಥ ಯಾತ್ರೆ ಈ ವರ್ಷ ಸ್ವಾಮಿಗಳಿಗೆ ಏನು ಸಲಹೆ ಕೊಡಬಲ್ಲಿರಿ? ವರ್ಷಗಳು ಎಷ್ಟೇ ಬದಲಾದರೂ 2024 ಬರುತ್ತೆ, 25 ಬರುತ್ತೆ, 23 ಬಂದಿತ್ತು. ಆದರೆ ಶಬರಿಮಲೆನೇ ಅದ್ಯಾವತ್ತೂ ಬದಲಾವಣೆ ಆಗಲ್ಲ. ಆದರೆ ಆ ಒಂದು ಆಧುನೀಕರಣ ಅಂತ ಅಂದ್ಬಿಟ್ಟು ಅಲ್ಲಿ ಬದಲಾವಣೆಗಳನ್ನು ಮಾಡ್ತಾ ಇದ್ದಾರೆ. ಆ ಆಧುನೀಕರಣಗಳನ್ನು ಯಾವ ರೀತಿ ನೀವು ಸ್ವೀಕರಿಸ್ತೀರಾ ಅನ್ನೋದ್ರ ಮೇಲೆ ಇರುತ್ತೆ. ಮತ್ತು ಈ ವರ್ಷಕ್ಕೆ ಕಳೆದ ವರ್ಷವೂ ಏನೂ ಅಲ್ಲಿ ಆಗಿರಲಿಲ್ಲ. ನಮ್ಮ ಸ್ವಾಮಿಗಳು ಮಾಡ್ಕೊಂಡಿದ್ದಂತಹ ಮಹಾ ತಪ್ಪಿನಿಂದ ಅದಾಗಿತ್ತು. ನಾವು ವ್ಯಕ್ತಿಗಳನ್ನ ದೂಷಣೆ ಮಾಡೋಕ್ಕೆ ಬದಲು ಅಥವಾ ವ್ಯವಸ್ಥೆಯನ್ನು ದೂಷಣೆ ಮಾಡೋಕ್ಕೆ ಬದಲು ನಾವು ಹೇಗಿದ್ದೀವಿ ಅನ್ನೋದನ್ನು ಅರ್ಥೈಸ್ಕೊಂಡ್ರೆ ಎಲ್ಲ ಸುಲಲಿತವಾಗಿ ಆಗುತ್ತೆ. ಇಲ್ಲಿ ನಾವು ಒಂದು ಏನು ಅಂದರೆ ತಿರುಪತಿಲಿ ಅನ್ನದಾನ ಮಾಡ್ತಾರೆ, ತಿರುಪತಿಗೆ ಹೋಲಿಕೆ ಮಾಡ್ತಾರಲ್ಲ ಶಬರಿಮಲೆ, ಅಷ್ಟು ಕೋಟಿ ಬರ್ತಾರೆ, ಅಲ್ಲಿ ವ್ಯವಸ್ಥಿತವಾಗಿದೆ. ಅದಿರೋದು ನಾಡಿನಲ್ಲಿ, ಇದು ಕಾಡಲ್ಲಿರೋದು.
ಕಾಡಿಗೂ ನಾಡಿಗೂ ವ್ಯತ್ಯಾಸ ನಾವು ತಿಳ್ಕೊಳ್ಬೇಕು. ಫಸ್ಟ್ ಅದನ್ನು ಅರ್ಥೈಸ್ಬೋದು. ನಾವು ಮಂಡಲ ಕಾಲ ವ್ರತ ಮಾಡೋದೇ ಆ ಕಷ್ಟನ ನಮಗೆಲ್ಲ ಭಗವಂತ ಜೀವನದಲ್ಲಿ ಪರಿಪಾಠವಾಗಿ ಕೊಡಬೇಕು ಅಂತ. ಆ ಕಷ್ಟನ ನಾವು ಸಂತೋಷದಿಂದ ಸ್ವೀಕರಿಸಬೇಕೇ ಹೊರತು ನಮ್ಗೆ ಕಷ್ಟ ಆಗೋಯ್ತು, ನೀರು ಕೊಡಲಿಲ್ಲ, ಅಲ್ಲಿ ಬಿಸ್ಕೆಟ್ ಸಿಗಲಿಲ್ಲ. ನೀರು ಬಿಸ್ಕೆಟು ಪ್ರತಿದಿನ ತಿಂತಾ ಇರ್ತೀವಿ. ಸ್ವಾಮಿ ಶಂಕರ್ನಾಗ್ ಅವರು ಒಂದು ಮಾತು ಹೇಳಿದ್ರು, ನೀನು ಸಾಯಬೇಕಾದ್ರೆ ಮಲಗೆ ಇರ್ತೀಯ, ಜೀವನ ಎದ್ದಿದ್ದಾಗ ಸಾಧಿಸು ಅಂತ. ಅದೇ ರೀತಿ ನಾವು ಆ ಶಬರಿಮಲೆಗೆ ಹೋಗ್ಬೇಕಾದ್ರೆ ಈ ಕಷ್ಟಗಳನ್ನು ನಾವು ಸಂತೋಷವಾಗಿ ಸ್ವೀಕರಿಸಿದಾಗ ಎಲ್ಲ ಸರಿಯಾಗಿರುತ್ತೆ. ಈ ಕಾಡಿನಲ್ಲೂ ಕೂಡ ಎರಿಮಲೆಯಲ್ಲೂ ಕೂಡ ದೊಡ್ಡ ಭಾಗದಲ್ಲೂ ಕೂಡ ವ್ಯವಸ್ಥೆಯನ್ನು ಕೇಳೋ ಮಟ್ಟಿಗೆ ಬಂದಿದ್ದೀವಿ ನಾವು. ಅದೆಲ್ಲ ಏನು ಕೇಳಬಾರ್ದು. ಯಾರಿಗೆ ಏನು ಲಭಿಸುತ್ತೋ ಆ ಭಗವಂತ ಏನು ಕೊಟ್ಟಿರ್ತಾನೋ ನೀವು ಅದನ್ನು ಏನಂದರೆ ಶಬರಿಮಲೆ ಯಾತ್ರೆ ಅಂದರೆ ಕೇವಲ ಎಲ್ಲರೂ ಅಂದ್ಕೊಂಡಿರೋದು ಆ ಭಗವಂತನ ಮೂರ್ತಿ ನೋಡಬೇಕು, ಅಲ್ಲಿ ಆನಂದ ಪಡಬೇಕು ಅಂತ ಇರ್ತಾರೆ. ನಾವು ಮಾಲೆ ಧರಿಸ್ದಾಗಿಂದನೂ ಕೂಡ ಅನುಭವ ಮಾಡ್ತಾನೆ ಇರಬೇಕು. ಅದನ್ನು ವರ್ಷ ಪೂರ್ತಿ ಇಟ್ಕೋಬೇಕು, ನಮ್ಮ ಜೀವನ ಪೂರ್ತಿ ಇಟ್ಕೋಬೇಕು. ಹಾಗಾದಾಗ ಮಾತ್ರ ಶಬರಿಮಲೆ ಯಾತ್ರೆ ಅನ್ನೋದು ಒಂದು ಅರ್ಥ ಬರೋದು. ಈಗೇನ ಯಾಕೆ ಇದಕ್ಕೆ ಜಾಸ್ತಿ ಆಯಿತು ಕಳೆದ ವರ್ಷ ಅಂತಂದರೆ, ನಾನು ನಮ್ಮ ಸ್ವಾಮಿಗಳೆಲ್ಲ ಪಾದಯಾತ್ರೆ ಹೋಗ್ತಾ ಇದ್ದಾರೆ, ಅವರು ಹೋಗ್ತಾ ಇದ್ದಾರೆ, ಅವ್ರೇನೋ ಮಾಲೆ ಹಾಕ್ಕೊಂಡು ಹೋಗ್ತಾ ಇದ್ದಾರೆ. ನಾವು 3 ಜನ ಟೀಮ್ ಮಾಡ್ಕೊಂಡಪ್ಪ, ನಾಳೆ ಒಂದು ಟಿ ಮಾಡ್ಕೊಳ್ಳಿ, ಕಾರ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಕೊಚ್ಚಿನಲ್ಲಿ ಫ್ಲೈಟ್ಗೆ ಹೋಗ್ಬಿಡೋಣ, ಅಲ್ಲಿಂದ ಹೋಗ್ಬಿಡೋಣ ಅಂತ ನಿರ್ಧಾರ ಮಾಡ್ಕೊಳ್ತಾರೆ. ಆ ನಿರ್ಧಾರನ ಬಿಟ್ಬಿಡ್ಬೇಕು. ನವಂಬರ್ 16ಕ್ಕೆ ಮಾಲೆ ಹಾಕ್ಕೊಳ್ತೀವಿ, ಜನವರಿಗೆ ಹೋಗ್ತೀವಿ ಅಂದರೆ ಮತ್ತೆ ಮಾಲೆ ಬಂದಾಗ ನಾವು ಮುಂದಿನ ವರ್ಷ ನವಂಬರ್ 16ಕ್ಕೆ ಮಾಲೆ ಹಾಕ್ತೀವಿ ಅಂತ ಫಿಕ್ಸ್ ಆಗಿಬಿಟ್ಟಿರುತ್ತೆ. ಈಗ ನಮ್ಮ ಹುಟ್ಟದಪ್ಪನ ಡೇಟ್ ಚೇಂಜ್ ಮಾಡೋಕ್ಕಾಗಲ್ಲ. ಅದೇ ರೀತಿ ಶಬರಿಮಲೆ ಯಾತ್ರೆನೂ ಡೇಟ್ ಚೇಂಜ್ ಮಾಡಬಾರ್ದು. ಅಂದರೆ ಹಿಂದೆ ಮುಂದೆ 1-2 ದಿವಸ ಆಗ್ಬೋದು. ಮಾಲಾಧಾರಣೆಗೆ ಅಷ್ಟು ದಿನ ಫಿಕ್ಸ್ ಮಾಡಬೇಕು. ಮತ್ತು ಯಾವುದೋ ಅಡಚಣೆಗಳು ಯಾವುದೂ ಆಗಲ್ಲ. ಸ್ವಾಮಿ ಇವರು ಮಾಡ್ಕೊಂಡಿರೋದು ವ್ಯವಸ್ಥೆನೇನು ಅವರು ಯಾರು ಏನೋ ಮಾಡೋಕ್ಕೆ ಹೋಗಲ್ಲ. ಆದರೆ ಒಂದಂತೂ ಸತ್ಯ, ಅಲ್ಲಿನ ಮಂಡಳಿಗೆ ಬೇಕಾಗಿರೋದು ದುಡ್ಡು ದುಡ್ಡು ದುಡ್ಡು, ಅದರಲ್ಲಿ ಎರಡು ಮಾತಿಲ್ಲ. ನಾವು ಯಾವ ರೀತಿ ನಡ್ಕೊಂಡು ಹೋಗ್ತೀವಿ ಅನ್ನೋದ್ರ ನಡ್ಕೊಂಡಾಗಿರುತ್ತೆ. ಮತ್ತು ಈ ವರ್ಷ ಅಷ್ಟಾಗಿ ಆಗದೆ ಇರೋದಕ್ಕೆ ಮಾಡಬೇಕು ಅಂದರೆ ನಾವೇ ನಮ್ಮ ಸ್ವಾಮಿಗಳೆಲ್ಲ ಹೇಳ್ದಂಗೆ ಮಂಡಲ ಕಾಲ ವ್ರತವನ್ನು ಮಾಡಿದ್ರೆ ನಿಮ್ಮದೇ ಆದ ಒಂದು ದಿನಾಂಕ ನಿಂತಿರುತ್ತೆ, ಆ ಟೈಮ್ಗೆ ಹೋಗ್ತೀರಾ. ಆ ಮಂಡಲ ವ್ರತ ಮಾಡ್ತೀನಿ ಅಂದಾಗಲೇ ಬಂದಾಗಲೇ ನಿಮಗೆ ಮನಸ್ಸಲ್ಲಿರೋಂಥ ಈ ಆಸೆ ಭಾವನೆಗಳೆಲ್ಲ ಬಿಟ್ಬಿಟ್ಟಿರ್ತೀರ. ನನಗೆ ಅಲ್ಲಿ ಲಕ್ಸುರಿಯಸ್ ರೂಮ್ ಬೇಕು ಅದೆಲ್ಲ ಕೇಳಬಾರ್ದು. ಆದರೂ ಇಲ್ಲಿ ಈಗ ಬದಲಾವಣೆಗಳಾಗ್ತಾ ಇದೆ. ಆ ಬದಲಾವಣೆ ಮಾಡೋರು ಮಾಡ್ಕೊಳ್ಳಿ. ನಮ್ಮ ಯಥಾಸ್ಥಿತಿ ಏನಿದೆ ಶಬರಿಮಲೆ ಯಾತ್ರೆ ಮಾಡಿದ್ರೆ ಯಾವುದೇ ತೊಂದರೆ ಆಗಲ್ಲ. ಸ್ವಾಮಿ ಅದಕ್ಕೆಲ್ಲ ಮುಖ್ಯವಾಗಿ ಬೇಕಾಗಿರೋದು ಮಂಡಲ ಕಾಲ ವ್ರತ. ಆ ವ್ರತ ಮಾಡಿದಾಗ ಆ ಪರಿಪಕ್ವತೆ ಅವ್ರಿಗೆ ಬರುತ್ತೆ, ಯಾರು ಕೇಳೋಕ್ಕೆ ಹೋಗಲ್ಲ. ನಾವು ಕೇಳ್ತಾ ಇದ್ದ ಮೊದಲು, ನನಗೂ ತಪ್ಪಾಗಿ ನಾವು ಕಳೆದ ಒಂದು ದೊಡ್ಡ ಪಾದದಲ್ಲಿ ಸ್ವಾಮಿ ಅಲ್ಲೇನಾದರೂ ಒಂದು ನೀರಿನ ವ್ಯವಸ್ಥೆ ಮಾಡಬೇಕು, ಅಲ್ಲೆಲ್ಲ ಸೌಕರ್ಯ ಇಲ್ಲ ಅಂತ ಕೇಳಿದ್ರು. ತಕ್ಷಣ ಒಂದು ರಿಪ್ಲೈ ಬಂತು ಸ್ವಾಮಿಯಲ್ಲಿ ನನಗೆ. ಆದ ತಕ್ಷಣ ಸ್ವಾಮಿ ಅದು ಕಾಡು ನೀವು ಯಾಕೆ ಕೇಳ್ತಿದ್ರ ಅಂತ. ಅದು ಆ ಭಗವಂತ ಅವ್ರ ಮೂಲಕ ತಿಳಿಸಿರೋದು. ಅದೇ ರೀತಿ ನಾವು ಕೂಡ ಮಂಡಲ ವ್ರತ ಮಾಡ್ದೇನೆ ಸಿವಿಲಲ್ಲಿ ಹೋಗಿ ಪಂಪವ್ರಿಗೆ ವಾಪಸ್ ಬರಬೇಕು ಅಂತ ಅದು ನಿರ್ಧಾರ ಮಾಡಿದ ಭಗವಂತ. ನಾವು ಶಾಂತಿನಗರದಿಂದ ಬಸ್ ಹತ್ತಿದ ತಕ್ಷಣ ಒಂದು ಲೈವ್ ಮಾಡಾಕ್ದು. ಯಾರೊಬ್ರು ಕಾಮೆಂಟ್ ಮಾಡಿದ್ರು, ಸ್ವಾಮಿ ನೀವು ಮಾಡ್ತಾರೆ ತಪ್ಪು, ನೀವು ಮಾಡಬಾರ್ದು ಅಂತ. ಅಲ್ಲೇ ನಾವು ಫಿಕ್ಸ್ ಮಾಡ್ಕೊಟ್ಟು ಹೋಗಲ್ಲ ಅಂತ ಅದ್ರ ಪಂಪಾಗಿ ಹೋಗಿ ಆ ಮಾಹಿತಿ ತಿಳಿಸಿ ಬಂದು. ಯಾರೇ ಆಗಲಿ ನಿಮಗೆ ಆ ಒಂದು ತೊಂದರೆ ಕೊಡಲಿಕ್ಕೆ ಅಂತ ಭಗವಂತ ಇಲ್ಲ. ಆ ಕ್ಷೇತ್ರಕ್ಕೆ ಹೋಗಬೇಕು ಅಂದರೆ ಮನಸ್ಪೂರ್ವಕವಾಗಿ ಒಂದು ಭಕ್ತಿಪೂರ್ವಕವಾಗಿ ಹೋಗಿ ಆ ಒಂದು ಅನುಭವ ನಿಮ್ಮ ಜೀವನದಲ್ಲಿ ಅಂತ ಅಂದ್ಕೊಂಡು ಪ್ರತಿ ಹೆಜ್ಜೆಯಲ್ಲೂ ಸ್ವಾಮಿ ಅಯ್ಯಪ್ಪ ಇರ್ತಾನೆ ಅನ್ನೋದನ್ನು ಹೇಳ್ತೀನಿ ಸ್ವಾಮಿ. ಸ್ವಾಮಿ ನೀವು ತಾವು ಈ ಸರಿನೂ ಪಾದಯಾತ್ರೆನೇ ಹೋಗ್ತಾ ಇದ್ದೀರಲ್ಲ ಸ್ವಾಮಿ? ನಮಗೆ ಅದೇ ಸಂಕಲ್ಪ, ಜೀವ ಇರೋರ್ಗೂ ಹೋಗ್ಬೇಕು ಪಾದಯಾತ್ರೆ. ನಮಗೆ ಜೀವ ಇರೋರ್ಗೂ ಪಾದಯಾತ್ರೆ ಹೋಗ್ಬೇಕು ತಾನೆ ಆಸೆ. ಬೇರೆ ಏನು ಅಯ್ಯಪ್ಪನೇ ಬೇಡ. ಈಗ ಸ್ವಾಮಿಗಳೆಲ್ಲ ಹೇಳಿದ್ರು ಅಲ್ಲಿ ಕಾಡಲ್ಲಿ ಮತ್ತೆ ಅಲ್ಲಿ ಕಳೆದ ವರ್ಷ ಕಂಪ್ಲೇಂಟ್ ಇದ್ದಿದ್ದೇ ಫೆಸಿಲಿಟಿ ಸರಿ ಇಲ್ಲ, ಯಾವುದೇ ಫೆಸಿಲಿಟಿ ಇಲ್ಲ ಅಂತ ಹೇಳ್ತಾ ಇದ್ರು. ತಾವು ಪಾದಯಾತ್ರೆ ಹೋಗ್ತೀರಾ, ತಮಗೆ ಯಾವ ರೀತಿ ಫೆಸಿಲಿಟಿಗಳೆಲ್ಲ ಸಿಗ್ತಾ ಇರುತ್ತಾ? ಸ್ವಾಮಿ ಪಾದಯಾತ್ರೆ ಅನ್ನೋದಲ್ಲ ಅಂತಲ್ಲ, ಶಬರಿಮಲೆಯಲ್ಲಿ ಫೆಸಿಲಿಟೀಸ್ ಕೇಳಿದೆ ಫಸ್ಟ್ ತಪ್ಪು. ಯಾಕಂದ್ರೆ ಶಬರಿಮಲೆ ಇರೋದು ಒಂದು ಕಾಡಲ್ಲಿ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಎಲ್ಲ ಕೇಳ್ತಾರೆ, ಅಷ್ಟೊಂದು ದುಡ್ಡು ಸಂಪಾದನೆ ಮಾಡ್ತಾರೆ, ಫೆಸಿಲಿಟಿಗಳು ಕೊಡಿ ಅಂತ ಕೇಳ್ತಾರೆ. ನಾವು ಅಯ್ಯಪ್ಪನ ಅನುಭವ ಮಾಡಕ್ಕೆ ಹೋಗ್ತೀವಿ ನಾವು ಅಲ್ವಾ. ಇವು ಹೇಳ್ದಂಗೆ ಸಿಕ್ಕಾಪಟ್ಟೆ ಬರುವಾಗ ಆ ಟ್ರಿಪ್ ಈ ಟ್ರಿಪ್ ಅಂತ ಹೋಗ್ತಾರೆ, 4-5 ದಿವಸ ಸುತ್ತ ಹೋಗ್ತಾರಲ್ಲ, ಅದೇ 4-5 ದಿವಸ ಅಲ್ಲಿರೋದು ಎಷ್ಟೊಂದು ಪುಣ್ಯ ಅಲ್ವಾ. ಅದೀ ರಶ್ ಎಲ್ಲ ಈ ಹೋದ ವರ್ಷ ಆಗಿ ರಶ್ ಅಲ್ಲ ಸ್ವಾಮಿ, ಇದೆಲ್ಲ ರಶ್ ತುಂಬ ವರ್ಷದಿಂದ ಆಗ್ತಾ ಇದೆ. ಏನಾದ್ರು ಈ ಫೇಸ್ಬುಕ್ ವಾಟ್ಸಪ್ ಯೂಟ್ಯೂಬ್ ಇಲ್ಲ ಅಂದರೆ ಚೆನ್ನಾಗಿ ಗೊತ್ತಾಗ್ತಾ ಇಲ್ಲ ಅಷ್ಟೇ. ಇವಾಗ ಅದೆಲ್ಲ ಇರೋದಕ್ಕೋಸ್ಕರ ಚೆನ್ನಾಗಿ ಗೊತ್ತಿದ್ದು ವರ್ಷ ಆಗಿ ರಶ್ ಇತ್ತು, ತೊಂದರೆ ಆಯಿತು, ಅದು ಇದ್ದು ಅಂತ. ಒಂದು ಅಷ್ಟು ತಿರುಪತಿನ ಕಂಪೇರ್ ಮಾಡೋಕ್ಕಾಗಲ್ಲ ಸರ್. ಶಬರಿಮಲೆನೇ ಬೇರೆ, ಇದನ್ನೇ ಬೇರೆ ಅಲ್ವಾ. ಅದು ಅಲ್ಲಿ ಒಂದು ಕಾಡಲ್ಲಿ ಇವಾಗ ಅದು ಸಿಗ್ತಾರೆ ನಮ್ಗೆ ದೊಡ್ಡ ವಿಷಯ. ಅವ್ರೇನು ಮಾಡೋಕ್ಕಾಗುತ್ತಲ್ವಾ. ಗೊತ್ತಾಯಿತು ಹೋದಾಗ ಏನು ತೊಂದರೆ ಏನೂ ಆಗಲ್ಲ ಯಾರಿಗೂ. ಏನಂದರೆ ಇವಾಗ ಶಬರಿಮಲೆ ಹಿಂಗಾಗ್ಬಿಟ್ಟಿದೆ ಅಂದರೆ ಎಲ್ಲರೂ ಹೋಗ್ಬೇಕು ಆ ಥರ ಆಗ್ಬಿಟ್ಟಿದೆ. ಅವಾಗೆಲ್ಲ ಹೆಂಗಂದರೆ ಒಂದು ಏರಿಯಾದಲ್ಲಿ ಒಂದು 20 ಜನ ದೊಡ್ಡ ವಿಷಯ, ನಾವು ಅದರಿಂದ ಮಾಲೆ ಹಾಕಿ ಹೋಗ್ತಾ ಇದ್ದಾರೆ. ಇವಾಗ ಹಂಗಿಲ್ಲ, ಪಕ್ಕದ ಮನೇಲಿ ಮಾಲೆ ಹಾಕಿದ್ರೆ ನಾವು ಮಾಲೆ ಹಾಕಬೇಕು, ನಮ್ಮ ದೊಡ್ಡಮ್ಮ ಮಗ ಮಾಲೆ ಹಾಕಿದ್ರೆ ನಾವು ಮಾಲೆ ಹಾಕಬೇಕು, ಆ ಥರ ಆಗ್ಬಿಟ್ಟಿದೆ. ಆಮೇಲೆ ಗಾಡಿಯಲ್ಲಿ ಸೀಟ್ ಖಾಲಿ ಇದೆ, ಬಾ ಹೋಗೋಣ, ಆ ಥರ ಆಗ್ಬಿಟ್ಟಿದೆ. ಅದಕ್ಕೆ ಅಲ್ಲಿ ರಶ್ ಆಗ್ತಾ ಇರೋದು. ಕರೆಕ್ಟಾಗಿ ಹೋಗೋರು ವ್ರತ ಮಾಡಿ ಹೋದೇನು ರಶ್ ಆಗುತ್ತಲ್ವಾ. ಈಗ ಕಳ್ಳು ಮುಳ್ಳು ಕಾಲಿಗೆ ಮತ್ತೆ ಶಬರಿಮಲೆಯಲ್ಲಿ ಇದೆಯಾ?
ಇಲ್ಲ ಸ್ವಾಮಿ, ಅದೆಲ್ಲ ಹೋಯ್ತು. ಒಂದು 10 ವರ್ಷ 15 ವರ್ಷ ಮುಂಚೆ ಅದೆಲ್ಲ ಹೋಯ್ತು. ಫೆಸಿಲಿಟಿ ಎಲ್ಲ ಮಾಡ್ಕೊಟ್ಟಿದ್ದಾರೆ. ಎಲ್ಲ ಟೈಲ್ಸ್ ಇವಾಗೆಲ್ಲ ಫುಲ್ ಮಾರ್ಬಲ್. ಈಗ ಹೋದವ್ರಿಗೆ ಅದೆಲ್ಲ ಏನು ಬೇಕಾಗಿಲ್ಲ, ಇದೆ ನಮ್ಮ ಹತ್ರ ಜಪ ಮಂತ್ರನೇ ಬೇಕಾಗಿಲ್ಲ ಅಂತ. ಬೇಕಾಗಿಲ್ಲ. ಹೌದೌದು, ಜಪ ಮಾತ್ರ ಬೇಕಾಗಿಲ್ಲ. ಆರಾಮಾಗಿ ಮೊಬೈಲ್ ಆಡಿಕೊಂಡು ಹೋಗ್ತಾರೆ. ಫುಲ್ ಟೈಲ್ಸ್ ಮಾರ್ಬಲ್ಸ್ ಹಾಕ್ಬಿಟ್ಟಿದ್ದಾರೆ. ಏನು ಬೇಕು ಹೇಳಿ, ಟ್ರ್ಯಾಕ್ಟ್ರು ಗೀಟ್ರು ಎಲ್ಲ ಹೋಗ್ತದೆ ಇವಾಗಲೇ. ಸ್ವಾಮಿ ಶರಣಂ. ಈಗ 3 ಗುರುಸ್ವಾಮಿಗಳು ಒಟ್ಟಾರೆಯಾಗಿ ಹೇಳಿದ್ದು, ಸ್ವಾಮಿಗಳಿಗೆ ಈ ವರ್ಷದ ಸಲಹೆ, ನೀವು ಮಂಡಲ ವ್ರತ ಮಾಡಿಬಿಡಿ, ನಿಮ್ಗೆ ಎಲ್ಲ ಫೆಸಿಲಿಟಿ ಭಗವಂತ ಮಾಡ್ಕೊಡ್ತಾನೆ ಅನ್ನೋ ಒಂದು ಸಾರಾಂಶ, ಒಟ್ಟಾರೆ ಸಾರಾಂಶ ತಗೋಬೋದಾ ಸ್ವಾಮಿ? ಅದೇ ಮುಖ್ಯ. ವ್ರತ ಮಾಡ್ಬಿಟ್ರೆ ನಿಮ್ಗೆ ಎಲ್ಲ ಫೆಸಿಲಿಟಿ ಭಗವಂತ ಕೊಡ್ತಾನೆ. ಯಾತ್ರೆ ಅನ್ನೋದು ಮೇನ್ ಬಂದು ಮಾಲೆ ಹಾಕೋದ್ರಿಂದ ನಾವು ವ್ರತ ಮಾಡಿನೇ ಹೋಗ್ಬೇಕಂದ್ರೆ ಅದು ಭಗವಂತನೇ ಅದು ಸೃಷ್ಟಿಸೋದು. ನಾವು ಯಾರು ಮನುಷ್ಯ ಮಾಡಿರೋದಲ್ವಲ್ಲ. ನಾವು ಅಯ್ಯಪ್ಪ ಮಾತು ವರ್ಷದಲ್ಲಿ 320 ದಿವಸ ನಾವು ನಾಡಲ್ಲೇ ಇರ್ತೀವಿ. ನಮ್ಗೆ ಬೇಕಾದೆಲ್ಲ ಮನೆಯಲ್ಲಿ ಮಾಡ್ಕೊಡೋಕ್ಕೆ ಈಗ ತಾಯಿಗಳು ನಮ್ಗೆ ಕೊಟ್ಟು ಅನ್ನದಾನ ಆ ಥರ ಎಲ್ಲ ಮಾಡ್ಕೊಡೋಕೆ ಇರುತ್ತೆ. ಆದರೆ ಎಲ್ಲ ಸುಖನೇ ಸಿಕ್ಬಿಟ್ರೆ ಸುಖ ಅನ್ನೋದನ್ನ ನಮ್ಗೆ ಅರ್ಥ ಯಾಕೆ ಗೊತ್ತಾಗಬೇಕು ಅಂದರೆ, ಆ ದುಃಖ ಅನ್ನೋದು ಏನೋ ಅಂತ ಗೊತ್ತಾದಾಗ ಮಾತ್ರ ಅರ್ಥ ಗೊತ್ತಾಗೋದು, ಅದ್ರ ವ್ಯಾಲ್ಯೂ ಗೊತ್ತಾಗಬೇಕು. ಈಗ ನಮಗೆ ಹಸಿವು ಅಂತ ಗೊತ್ತಾದಾಗ ಮಾತ್ರ ಹಸಿವಿನ ವ್ಯಾಮೋಹ ಏನು ಅಂತ ಗೊತ್ತಾಗೋದು. ದಿನ ತಿಂತಾನೆ ಇರ್ತೀವಿ ಅಂದರೆ ಹಸಿವು ಅಂದರೆ ಏನು ಅಂತ ಗೊತ್ತಿಲ್ಲ ಅಂದರೆ ಏನೋ ಗೊತ್ತಾಗಲ್ಲ. ಅದೇ ರೀತಿ ಕಷ್ಟ ಅಂತ ಬಂದಾಗ ಮಾತ್ರ ಅದರ ಸುಖದ ವ್ಯಾಲ್ಯೂ ಅಂತ ಏನೋ ಗೊತ್ತಾಗೋದು ನಮಗೆ. ನಾವು ಅಷ್ಟು ದಿನ ಸುಖವಾಗಿರ್ತೀವಿ, ಆ ಕಷ್ಟನ ಅನುಭವಿಸಿದ್ರೆ ಅದರದ್ದು ಸುಖದ ವ್ಯಾಲ್ಯೂ ಏನು ಇದೆ, ನಿಮಗೆ ನಿಮ್ಮ ಸುಖದಿಂದ ಅಷ್ಟು ಕಷ್ಟ ಇದೆ, ಆ ಕಷ್ಟನ ಅನುಭವಿಸಿದ್ರೆ ನಿಮ್ಗೆ ಸುಖ ಸಿಗುತ್ತೆ ಅಂತ ಅದರ ಅರ್ಥ, ತಾತ್ಪರ್ಯ, ಆ ತತ್ವಮಸಿ ಅರ್ಥನೂ ಅದೇ. ಅದೇ ರೀತಿ ಈ ನಮ್ಮ ಸ್ವಾಮಿಗಳು ಪಾಪ ಅವಾಗಿಂದ ಕೂತವ್ರೆ, ಅವ್ರನ್ನ ಮಾತಾಡಿಸಿ ಇಲ್ಲ ಬರ್ತೀವಿ. ಮೊದಲು ಗುರುಸ್ವಾಮಿಗಳ ಅನುಭವ ಕೇಳ್ಬಿಟ್ಟು ಆ ನಂತರ ಇಲ್ಲಿ ಯಾರೋ ಗುರುಸ್ವಾಮಿಗಳು ಇಲ್ಲಿ ಕೂತಿದ್ದಾರೆ. ನಮ್ಮ ಒಂದು ಟೈಟ್ಲ್ ಸ್ವಾಮಿನೇ ಇದ್ರು ಯಾವಾಗ್ಲೂ ಹೇಳೋರು ಗುರುಸ್ವಾಮಿಗಳಲ್ವಾ, ಅದಕ್ಕೋಸ್ಕರ ಆ ಮಾತನ್ನ ಸ್ವಾಮಿ ಹೇಳ್ದಂಗೆ ನಾವು ಎಷ್ಟೇ ನೀಟಾಗಿ ಎಕ್ಸಾಮ್ ಬರೀತೀವೋ ಅಷ್ಟೇ ಮಾರ್ಕ್ಸ್ ಬರುತ್ತೆ. ಮಂಡಲ ಕಾಲ ಹೆಂಗ್ ಮಾಡ್ತೀವೋ ಅದೇ ತರ ನಮ್ಗೆ ಪ್ರತಿಫಲನ ಸಿಗುತ್ತೆ. ಸರಿ, ಹೀಗೆ ಹೇಳೋಣ. ಸ್ವಾಮಿ ಶರಣ ಸ್ವಾಮಿ, ಶಬರಿಮಲೆಗೆ ಈಗ ಈ ನಡುವೆ ಯಾತ್ರೆ ಮಾಡಿದಂಥ ಸ್ವಾಮಿಗಳ ಅನುಭವಗಳನ್ನ ಕೇಳಿದು ಅವ್ರನ್ನ ಹತ್ರದಿಂದ ಬಲ್ಲ ಅವ್ರ ಮನೆಯವರುಗಳ ಹತ್ರ ನಾವು ಅವರ ಅನುಭವನ ಕೇಳೋಣ ಅಂತ. ಸ್ವಾಮಿ ಶರಣ ಸ್ವಾಮಿ. ಸ್ವಾಮಿ, ನೀವು ಕಂಡಂತೆ ಹೋದ ವರ್ಷ ನೀವು ಶಬರಿಮಲೆಗಳನ್ನ ನೋಡಿರ್ತೀರ, ಟಿವಿನಲ್ಲಿ ನಿಮ್ಮ ತಂದೆಯವರು ಹೇಳಿರೋದು, ಫೇಸ್ಬುಕ್ಕಲ್ಲಿ ಇಂಥ ಕಡೆ ಶಬರಿಮಲೆ ಸುದ್ದಿಗಳನ್ನ ಕೇಳಿರ್ತೀರ. ಕಳೆದ ವರ್ಷ ಶಬರಿಮಲೆ ಯಾತ್ರೆಗೆ ನಿಮ್ಗೆ ಏನಾದ್ರು ಗೊತ್ತಿದೆಯಾ? ಏನು ನಡೀತು ಶಬರಿಮಲೆಯಲ್ಲಿ ಏನು ಕಳೆದ ವರ್ಷ ಒಂದು ಜನವರಿ ಅಥವಾ ಮಂಡಲ ಕಾಲದಲ್ಲಿ, ಮಕರ ಕಾಲದಲ್ಲಿ ನೀವು ಕೇಳ್ಪಟ್ಟಂಥ ಸುದ್ದಿಗಳು? ಸ್ವಲ್ಪ ಜನ ಕಷ್ಟ ಆಯಿತು. ಲಾಸ್ಟ್ ಇಯರ್ ತುಂಬ ಚಿಕ್ಕ ಮಕ್ಕಳು ಕೂಡ ಬಂದಿದ್ರು. ಅವರಿಗೆ ಪಾಪ ತುಂಬ ಪೊಲೀಸರಾಗಿರಲಿ ಅವ್ರಿಗೂ ಸ್ವಲ್ಪ ಫೆಸಿಲಿಟೀಸ್ ಮಾಡಿಕೊಡ್ಬೇಕು. ಪಾಪ ಅವರು ಮಂಡಲ ವ್ರತ ಅಂತ ಬರ್ತಾರೆ, ಅವ್ರಿಗೂ ಫೆಸಿಲಿಟೀಸ್ ಮಾಡಿ. ಮತ್ತೆ ಸಣ್ಣ ಮಕ್ಕಳಿಗೆ ಫೆಸಿಲಿಟಿ ಮಾಡಬೇಕು. ಯಾವ ಥರ ಫೆಸಿಲಿಟಿ? ದೊಡ್ಡ ಚಿಕ್ಕ ಮಕ್ಕಳಿಗಂದ್ರೆ, ದೊಡ್ಡವ್ರಂದ್ರೆ ಅವರು ಹೋಗಿ ಅವ್ರಿಗೆ ಅಭ್ಯಾಸ ಆಗಿರುತ್ತೆ. ಡ್ಯಾಡಿ ಹೇಳಿದ್ರು ಚಿಕ್ಕ ಮಕ್ಕಳು ಬಂದಿದ್ರು, ಪಾಪ ಚಳಿ ತಡ್ಕೊಂಡಿಲ್ಲ, ಕ್ಯೂ ಅಲ್ಲಿ ಕೂರಿಸ್ಬಿಟ್ಟಿದ್ರು, ಮಳೆ ಬರ್ತಿತ್ತು, ಊಟ ಇದ್ದಿಲ್ಲ, ಸರಿಯಾಗಿ ನೀರು ಇದ್ದಿಲ್ಲ, ನೀರು ಸಿಕ್ಕಿಲ್ಲ. ಕಾಡು ಅಂತ ಇದ್ದಾಗ ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಅವ್ರಿಗೆ ತಗೊಳಕ್ ಅಂದ್ರೆ ಅಲ್ಲಿ ಇರಕ್ಕಾಗುತ್ತೆ ಅಂತ ಅನ್ಸಿದ್ರೆ ಮಾತ್ರ ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕು. ನಮ್ಗಂದ್ರೆ ಅಭ್ಯಾಸ ಆಗ್ಬಿಟ್ಟಿದೆ ಅಲ್ವಾ, ಅಲ್ಲಿ ಹೋಗಿ ಒಂದು 10 ವರ್ಷ ನಾವೇನು ಹೋದ್ವಿ, ಅವಾಗ ನಾವು ಹೋಗ್ಬೇಕಾದ್ರೆ ತುಂಬಾ ಚೆನ್ನಾಗಿತ್ತು. ಅಂದ್ರೆ ನೀರು ನಾವು ಹೋಗಿ ದರ್ಶನ ಮಾಡ್ಕೊಂಡು ಬಂದ್ಬಿಡ್ತಾ ಇದ್ವಿ. ಇವಾಗಿನ ಮಕ್ಳಿಗೆ ಪಾಪ ಊಟ ಸಿಗೋದ್ ಕಷ್ಟ ಆಗ್ತಿದೆ, ನೀರ್ ಕೂಡ ಕಷ್ಟ ಆಗ್ತಿದೆ. ಅದೇ ಮಕ್ಳಿಗೆ ಆದ್ರೆ ಕರ್ಕೊಂಡು ಹೋಗಿ, ಇಲ್ಲಾಂದ್ರೆ ಪಾಪ ಬೇಡ, ಮಕ್ಳಿಗೆ ತೊಂದರೆ ಮಾಡೋದ್ ಬೇಡ ಅಂತ. ಈ ವಿಚಾರದಲ್ಲಿ ನಾನು ಅವ್ರಿಗೆ ಏನು ಹೇಳಕ್ ಬಂದ್ರು ಅಂತ ಹೇಳ್ಬಿಡ್ತೀನಿ. ನಮ್ಮ ಕರುಣೆ ಮತ್ತು ಅನುಕಂಪ ಎಲ್ಲ ಇರೋದು ಕೂಡ ಆ ಒಂದು ಸ್ತ್ರೀಯರ ಹೃದಯದಲ್ಲಿ, ಅದು ತಾಯಿ ಸ್ಥಾನ. ಅದೇ ರೀತಿ ಅವ್ರಿಗೆ ಆ ಮಕ್ಕಳನ್ನ ನೋಡಿದ ತಕ್ಷಣ ಆ ಒಂದು ದುಃಖ ತಡೆಯೋಕ್ಕಾಗಿಲ್ಲ, ಅದಕ್ಕೆ ಆ ರೀತಿ ಹೇಳಿದ್ರು. ಆದರೆ ಅದು ಖಂಡಿತ ಸತ್ಯ. ಮಕ್ಕಳನ್ನ ಕರ್ಕೊಂಡೋದಾಗ, ಆದರೆ ಮಕ್ಕಳು ನಮಗಿಂತ ಹೆಚ್ಚಿನ ಶಕ್ತಿ ಆ ಶಬರಿಮಲೆ ಯಾತ್ರೆಯಲ್ಲಿ ಆ ಭಗವಂತ ಕೊಟ್ಟಿರ್ತಾರೆ. ನಾವು ಬೇಕಂದ್ರೆ ಹೊಟ್ಟೆ ಹಸಿತಾ ಇದೆ ಅಂದ್ರೆ ಆ ಮಕ್ಕಳಿಗೆ ಆ ಭಗವಂತನ ನೋಡಬೇಕು, ಅವ್ರಿಗೆ ಆಟ ಹೋಗ್ದಲ್ಲೇ ಆ ಭಗವಂತನ ಕಾಣ್ತಾರೆ. ಅವ್ರು ಹೇಳಿದ್ದ ಅರ್ಥ ತಾಯಿ ಹೃದಯ, ಅಲ್ಲಿ ತಾಯಿ ಹೃದಯ ಮಾತ್ರ ಕಾಣಿಸ್ತು ಅದೇ ಹೇಳಿದ್ರು. ಆದರೆ ಈಗ ನಾನು ನನ್ನ ಮಗನ ಕರ್ಕೊಂಡು ಹೋಗ್ತೀನಿ ಅಂದರೆ ಆ ಮಗನಿಗೆ ಏನು ಬೇಕು ಸೌಕರ್ಯ ಅದನ್ನು ನಾನು ತೊಗೊಂಡು ಹೋಗ್ಬೇಕು. ಜೊತೆ ಬಿಸ್ಕೆಟ್ ತಿಂತಾರೆ ಮಗ ಇಲ್ಲ ಏನೋ ಅದನ್ನು ನಾನು ಮಾಡ್ಕೋಬೇಕು ಹೊರತು ಅಲ್ಲಿ ವ್ಯವಸ್ಥೆಯಲ್ಲಿ ಕೇಳಲಿಕ್ಕೆ ಏನೋ ನಾವು ಕೇಳಬಾರ್ದು. ಅದನ್ನು ನಾವು ಶಬರಿಮಲೆ ಕರ್ಕೊಂಡು ಹೋಗ್ತೀವಿ ಅಂತ ಮಗು ಹೋಗಲಿ ಅಥವಾ ವಯೋವೃದ್ಧರನ್ನು ಕರ್ಕೊಂಡು ಹೋಗ್ತೀವಿ ಅಂದರೆ ಅವ್ರ ಜೊತೆಲಿರೋಂಥ ತಂಡ ಆಗಲಿ, ಯಾಕೆಂದರೆ ಎಲ್ಲರೂ ನಮ್ಮವರೇ. ಅಲ್ಲಿ ಸ್ವಾಮಿ ಅಯ್ಯಪ್ಪನ ಭಕ್ತರು ಅಂದರೆ ಎಲ್ಲರೂ ನಮ್ಮವರೇ ಆಗಿರ್ತಾರೆ, ಎಲ್ಲರೂ ಕೂಡ ಸಹಕಾರ ಮಾಡ್ತಾರೆ. ಆದರೆ ನಮ್ಮಲ್ಲಿ ಯಾರಿಗೂ ಆ ಸಹನೆ ಅನ್ನೋದು ಒಂದು ಇಲ್ವೇ ಇಲ್ಲ.
ಆ ಸಹನೆ ಲಾಸ್ಟ್ ಟೈಮಲ್ಲಿ ಅವ್ರು ನೋಡಿದ್ ಯಾವ್ದು ಅಂದ್ರೆ ಒಂದ್ ಮಗು ಬಸ್ಸಲ್ಲಿ ಅವ್ರ ತಂದೆನ ಕಳ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ಅಲ್ಲೂ ಪೊಲೀಸ್ನವ್ರು ಹೆಲ್ಪ್ ಮಾಡಿದ್ದಾರೆ, ಆ ತಂದೆ ಅಲ್ಲೇ ಇದ್ದಾರೆ. ಆದ್ರೆ ನಮ್ಮ ಮೀಡಿಯಾಗಳಲ್ಲಿ ತೋರಿಸಿದ್ದೇನು ಅಂದ್ರೆ ಆ ಮಗು ತಂದೆನ ಕಳ್ಕೊಂಡ್ಬಿಟ್ಟಿದ್ದಾರೆ, ಈಗ ಅಳ್ತಾ ಇದ್ದಾರೆ ಅಂತ. ಆ ಮಗು ಅಲ್ಲಿದೆ, ಆ ತಂದೆ ಆ ಕ್ಷಣದಲ್ಲಿ ಆಗೋದು ಸತ್ಯ. ಅದರ ಜವಾಬ್ದಾರಿ ಯಾರು ತಗೋಬೇಕು? ಸರ್ಕಾರ ತಗೊಳ್ಳೋದಲ್ಲ. ಈಗ ಅನಂತ ಸ್ವಾಮಿ ಕರ್ಕೊಂಡು ಹೋಗಿದ್ದಾರೆ ಅಂದ್ರೆ ಅನಂತ ಸ್ವಾಮಿ ಆ ಟೀಮಲ್ಲಿ ಎಲ್ಲರೂ ನಾವು ಒಂದು ವೆಹಿಕಲಲ್ಲಿ ಹೋಗ್ತೀವಿ ಅಂದರೆ ಸ್ವಾಮಿ ಇಲ್ಲಿರೋರೆಲ್ಲ ನಮ್ಮವರಲ್ಲ, ನಮ್ಮ ಜೊತೆಲೇ ಇರಬೇಕು, ನಾನು ಮಿಸ್ ಆದರೆ ಅವ್ರ ಜೊತೆಲಿ ಇರಬೇಕು ಅಂತ ಹೇಳ್ತೀವಿ. ಆ ರೀತಿ ನೋಡ್ಕೋಬೇಕು. ಅವರು ಹೆಣ್ಣು ಹೃದಯಕ್ಕೆ ಅನುಕಂಪ ಅವ್ರು ಆ ಥರ ಹೇಳಿದ್ರು. ಅದರಲ್ಲಿ ಪಾಪ ಅವ್ರದ್ದು ಭಾವನೆಯಲ್ಲಿ ತಪ್ಪಿಲ್ಲ ಸ್ವಾಮಿ. ತಮ್ಮ ತಂದೆಯವರು ಮಂಡಲ ವ್ರತ ಮಾಡಬೇಕಾದ್ರೆ ನಿಮ್ಮ ಮನಸ್ಥಿತಿಗಳು ಹೇಗಿರುತ್ತೆ? ಮನೆಯಲ್ಲಿ ನಿಮ್ಮ ವಾತಾವರಣ ಹೇಗಿರುತ್ತೆ? ನಿಮ್ಮ ಅನುಭವ ವ್ರತ ಕಾಲದಲ್ಲಿ ಯಾವ ಥರ ಇರುತ್ತೆ ಮನೆ? ಮಾಲೆ ಹಾಕಿದ್ರೆ ಪಾಸಿಟಿವಿಟಿ ಬಂದ್ಬಿಡುತ್ತೆ. ಅದೊಂಥರ ದೇವರಾಯ್ತು, ಪೂಜೆ ಆಯ್ತು. ವ್ರತ ಇಲ್ಲಿ ಮಾಲೆ ಹಾಕೋದು ಒಬ್ಬರೇ ಆದ್ರೆ ವ್ರತ ನಾವು 4 ಜನ ಇರ್ತೀವಿ. ಅದೇ ಬೇಕಾಗಿತ್ತು. ಮಾಲೆ ಹಾಕೋದು ಒಬ್ರು, ವ್ರತ ಮಾಡೋದು 4 ಜನ. ಅಂದ್ರೆ ಮನೆಯಲ್ಲಿರುವ ಎಲ್ಲರೂ ವ್ರತ ಸೇರಿನೇ ಮಾಡ್ತಾರೆ ಅಂತ ಅಲ್ವಾ? ಸುಮಾರು ಜನಕ್ಕೆ ಮಂಡಲ ವ್ರತ ಮಾಡಕ್ಕೆ ಕಷ್ಟಪಡ್ತಾರೆ. ನೀವು ಮನೆಯಲ್ಲಿ 4 ಜನನೂ ವ್ರತ ಮಾಡ್ತೀನಿ ಅಂತ ಹೇಳ್ಬೇಕಾರೆ ಅದು ಕೇಳಕ್ಕೆ ತುಂಬಾ ಸಂತೋಷ ಆಗ್ತಾ ಇದೆ. ಎಲ್ಲ ಮನೆಯಲ್ಲೂ ಇದೇ ರೀತಿ ಸ್ವಾಮಿಗಳು ಸಪೋರ್ಟ್ ಮಾಡಿದ್ರೆ ಎಲ್ಲರೂ ಮಂಡಲ ವ್ರತ ಮಾಡೋಕ್ಕೆ ಸಾಧ್ಯ. ಯಾಕಂದ್ರೆ ಸುಮಾರು ಮನೆಗಳಲ್ಲಿ ಅವ್ರು ಹೇಳೋದೇ ಅಷ್ಟೇ, ನಮ್ಮ ಮನೆಯವರು ಸಪೋರ್ಟ್ ಮಾಡ್ತಾ ಇಲ್ಲ ಅನ್ನೋ ಒಂದು ಕಂಪ್ಲೇಂಟ್. ಹೌದು, ಮನೆಯವ್ರ ಮೇಲೆ ಎತ್ತಾಕ್ಬಿಡ್ತಾರೆ. ಆ ಕಾರಣನ ಮನೇಲಿ ಮಾಡ್ತಾರೆ. ನಮ್ಮವ್ರಿಗೆ ಫಸ್ಟ್ ಮಂತ್ರ ಬರ್ಬೇಕು, ನಾವು ವ್ರತ ಮಾಡ್ಬೇಕು. ಅವ್ರ ಮಂತ್ರ ಬಂದ್ರೆ ಹೆಂಗಾದ ಅಯ್ಯಪ್ಪ ವ್ಯವಸ್ಥೆ ಮಾಡಿಕೊಡ್ತಾನೆ ಅಲ್ವಾ? ಅದೇ ಎಲ್ಲಿ ದೇವಸ್ಥಾನ ಇದೆ, ಎಲ್ಲಾರೇ ದೇವಸ್ಥಾನ ಇದೆ, ಎಲ್ಲ ಮಲ್ಗಿ ಏನೋ ಮಾಡ್ಬೋದು. ಇವ್ರ ಮಂತ್ರದಲ್ಲಿ ಇವ್ರಿಗೆ ಫಸ್ಟ್ ಬರ್ಬೇಕಲ್ವಾ? ಅದು ಬರಲ್ಲ ಇವ್ರಿಗೆ. ಏನ್ ಬಿಡಿ, ಅವರಿಂದ ಮಾಲೆ ಆದ್ರೂ ಹೋಗ್ಬೋದು, 5 ದಿವಸ ಮಾಲೆ ಆಗ್ಬೋದು, ಹೋಗ್ಬೋದು. ಇವ್ರ ಮಂತ್ರ ಬಂದ್ಬಿಟ್ರೆ ಯಾರೇನು ಮಾಡೋಕ್ಕಾಗಲ್ಲ. ಸ್ವಾಮಿ ಶರಣಂ. ಯಾತ್ರಾ ಅನುಭವಗಳನ್ನ ಕೇಳ್ತಾ ಇದ್ರೆ ಇನ್ನೂ ಕೇಳ್ತಾನೆ ಇರ್ಬೋದು. ಇನ್ನೂ ಇಬ್ಬರು ಸ್ವಾಮಿಗಳಿದ್ದಾರೆ, ಅವ್ರ ಹತ್ರನೂ ಯಾತ್ರಾ ಅನುಭವಗಳನ್ನ ಕೇಳೋಣ ಒಂದು ಸಣ್ಣ ವಿರಾಮ ನಂತರ. ಸ್ವಾಮಿ ಶರಣಂ.